ಆಕಾಶವಾಣಿ ಟನ್ ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಕಾರ್ಯಕ್ರಮ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ. ಟನ್ ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನೇರ ಫೋನ್ ಇನ್ ಸಂವಾದ. ಟನ್ ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ನೇರ ಫೋನ್ ಇನ್ ಸಂವಾದ ಸರಣಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಪ್ರತಿ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯ ತಜ್ಞರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸಲಹೆಗಳನ್ನು ನೀಡ್ತಾ ಇದ್ದಾರೆ. ಇವತ್ತಿನ ವಿಷಯ ಪ್ರಥಮ ಭಾಷೆ ಕನ್ನಡ. ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ವಿರಾಜಪೇಟೆಯ ಕಲ್ಲುಬಾಣಿ ಗ್ರಾಮದ ಬದ್ರಿಯಾ ಶಾಲೆಯ ಶಿಕ್ಷಕರಾದ ರಂಜಿತ್ HM ಅವರು. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದಲ್ಲಿ ವಾಟ್ಸಪ್ ಅಥವಾ SMS ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 9740871827 9740871827. ಹಾಗೆ ಇನ್ನೊಂದು ದೂರವಾಣಿ ಸಂಖ್ಯೆ ಇದೆ: 08272229404 0827229404. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಳಿಸ್ಬೋದು. ಹಾಗೆ ವಾಟ್ಸಪ್ ಅಥವಾ SMS ಸಂದೇಶಕ್ಕಾಗಿ ಮತ್ತೊಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀವಿ: 9740871827 9740871827. ಈ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಅಥವಾ SMS ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನು ಕಳಿಸ್ಬೋದು. ಕೇಳಿದರೆ ನಮಸ್ಕಾರ. SSLC ವಿದ್ಯಾರ್ಥಿಗಳಿಗಾಗಿ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ ವಿಶೇಷ ನೇರ ಫೋನ್ ಇನ್ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಪ್ರಥಮ ಭಾಷೆ ಕನ್ನಡ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ವಿರಾಜಪೇಟೆಯ ಕಲ್ಬಣೆ ಗ್ರಾಮದ ಬದ್ರಿಯಾ ಶಾಲೆಯ ಶಿಕ್ಷಕರಾದ ರಂಜಿತ್ HM ಅವರು. ರಂಜಿತ್ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ರಂಜಿತ್ ಅವರೇ, ನೀವು ಎಷ್ಟು ವರ್ಷದಿಂದ ಟೀಚರ್ ಆಗಿದ್ದೀರಿ? ನಾನು ಕಳೆದ 4 ವರ್ಷಗಳಿಂದ ಬದ್ರಿಯಾ ಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. 4 ವರ್ಷದಿಂದ? ಹೌದು ಸರ್. ಓಕೆ. ಈಗ ನಮ್ಮ SSLC ವಿದ್ಯಾರ್ಥಿಗಳಿಗೆ ಯಾವಾಗಪ್ಪ ಎಕ್ಸಾಮು ಅನ್ನೋ ಭಯ ಇತ್ತು. ಈಗ ಸರ್ಕಾರ ಕೂಡ ಡಿಕ್ಲೇರ್ ಮಾಡಿಬಿಟ್ಟಿದೆ ಯಾವತ್ತಿದೆ ಎಕ್ಸಾಮ್ ಅಂತೇಳಿ, ಅಲ್ವಾ? ಹೌದು. ಏನು ಜೂನ್ 25ರಿಂದ ಶುರು ಆಗ್ತಾ ಇದೆ? ಹೌದು, ಜೂನ್ 25ರಿಂದ ಜುಲೈ 4ರವರೆಗೆ. ಜುಲೈ 4ರವರೆಗೆ SSLC ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ ಆರಂಭ ಆಗ್ತಾ ಇದೆ, ಅಲ್ವಾ? ಹೌದು. ಓಕೆ. ಈಗ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಭಯಭೀತರಾಗಿದ್ರು, ಎಕ್ಸಾಮ್ ಆಗುತ್ತೋ ಇಲ್ವೋ. ಆದರೆ ಕೆಲವರು ವಿದ್ಯಾರ್ಥಿಗಳು ಓದಿರೋರು ಓದ್ತಾರೆ, ಹೆದರಿಕೆ ಇಲ್ಲ. ಇನ್ನು ಕೆಲವರು ಓದಿರೋ ವಿದ್ಯಾರ್ಥಿಗಳು ಎಕ್ಸಾಮ್ ಆಗಲಿಲ್ಲ ಅಂದರೆ ಸಾಕಪ್ಪ ಅನ್ನುವ ಸಂತೋಷದಲ್ಲಿದ್ದರು. ಈಗ ಎಲ್ಲರಿಗೂ ಕೂಡ ಎಕ್ಸಾಮ್ ಆಗಬೇಕಾಗಿದೆ, ಎಕ್ಸಾಮ್ ತಯಾರಿ ನಡೆಸ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ತಯಾರಿಯನ್ನು ನಡೆಸಿ ಮುಗಿಸಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಗಮನನೇ ಕೊಟ್ಟಿರಲ್ಲ. ಇನ್ಮೇಲಾದರೂ ಕೂಡ ಈ ಕಾರ್ಯಕ್ರಮ ಕೇಳಿದ ಮೇಲಾದರೂ ಗಮನ ಕೊಡಲಿ ಅನ್ನುವ ಆಶಯ ನಮ್ಮದು, ಅಲ್ವಾ? ನನ್ನ ಆಶಯ ಕೂಡ ಅದೇನಂತೆ. ಖಂಡಿತವಾಗ್ಲೂ ರಂಜಿತ್ ಅವರೇ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕ್ವಶನ್ ಪ್ಯಾಟರ್ನ್ ಸಂಬಂಧಪಟ್ಟಿದ್ದು ಹೇಳ್ಬೋದಾ? ಕ್ವಶನ್ ಪೇಪರ್ ಪ್ಯಾಟರ್ನ್ ಸಂಬಂಧಪಟ್ಟಿದ್ದು ಹೇಳ್ತೇನೆ ಸರ್. ಹೇಳ್ಬಿಡಿ. ಮೊದಲದಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಕೇಳುಗರಿಗೂ ನನ್ನ ನಮಸ್ಕಾರ. ಈಗಾಗಲೇ ನಮ್ಮ ಈ ಒಂದು ಜಗತ್ತು ಕೊರೋನಾ ಎಂಬ ಮಹಾಮಾರಿಯ ಸಂಕಷ್ಟಕ್ಕೆ ಒಳಗಾಗಿದೆ. ಆದ್ರಿಂದ ಇದನ್ನ ನಾವೆಲ್ಲರೂ ಕೂಡ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ಈ ಒಂದು ಸಮಸ್ಯೆಯಿಂದ ನಾವು ಹೊರಬರಬೇಕಾಗಿದೆ. ಇದರ ಪ್ರಭಾವ SSLC ವಿದ್ಯಾರ್ಥಿಗಳ ಮೇಲೂ ಕೂಡ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಈಗಾಗಲೇ ತಿಳಿಸಿರುವಂತೆ ಜೂನ್ 25ರಿಂದ ಜುಲೈ 4ರವರೆಗೆ SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ. ಆದ್ರಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗೋದು ಬೇಡ. ವಿದ್ಯಾರ್ಥಿಗಳೇ, 2018-19ನೇ ಶೈಕ್ಷಣಿಕ ವರ್ಷದ ಪ್ರಶ್ನೆ ಪತ್ರಿಕೆಗೂ ಈ ಬಾರಿಯ ಪ್ರಶ್ನೆ ಪತ್ರಿಕೆಗೂ ವ್ಯತ್ಯಾಸವನ್ನು ನಾವು ನೋಡಬಹುದು. ಈ ಬಾರಿಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 100 ಅಂಕಗಳಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ. ಅವರಿಗೆ ನಿಗದಿಗೊಳಿಸಿರುವಂತಹ ಸಮಯ 3 ಗಂಟೆ 15 ನಿಮಿಷಗಳು. ಅವರು ಉತ್ತೀರ್ಣರಾಗುವುದಕ್ಕೆ ಪಡೆದುಕೊಳ್ಬೇಕಾದಂತಹ ಅಂಕಗಳು 35, ಕನಿಷ್ಠ 35 ಅಂಕವನ್ನ ಅವರು ಪಡ್ಕೊಳ್ಬೇಕು. ಈ ಬಾರಿಯ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ABC ಎನ್ನುವಂತಹ ಯಾವುದೇ ವಿಭಾಗಗಳು ಇರುವುದಿಲ್ಲ. ಜೊತೆಗೆ ಮುಖ್ಯವಾಗಿ
1 ಅಂಕದ 6 ಪ್ರಶ್ನೆಗಳನ್ನ ತೆಗೆದಿದ್ದಾರೆ. ಹ್ಮ್ ಆ ಅಂಕಗಳನ್ನ ಸರಿದೂಗಿಸುವುದಕ್ಕೋಸ್ಕರ ಸಂದರ್ಭದ 2 ಪ್ರಶ್ನೆಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ. ಹಾ ಹಾ ಇದು ಬಹಳ ಮುಖ್ಯವಾಗಿ ನಾವು ನೋಡುವಂತಹ ವಿಚಾರ. ಹ್ಮ್ 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 ಇನ್ನು ಛಂದಸ್ಸು ಮತ್ತು ಅಲಂಕಾರ ಈ ವಿಷಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಹ್ಮ್ ಹ್ಮ್ ಛಂದಸ್ಸು ಮತ್ತು ಅಲಂಕಾರಕ್ಕೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ರು. ಹ್ಮ್ 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 ಈ ಬಾರಿ ಯಾವುದೇ ಆಯ್ಕೆಗಳನ್ನ ಕೊಟ್ಟಿರುವುದಿಲ್ಲ. ಓಕೆ ನೇರವಾಗಿ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರವನ್ನ ಬರೆದ್ರೆ ಮಾತ್ರ ಅವರಿಗೆ ಅಂಕಗಳು ಸಿಗುತ್ತೆ. ಹ್ಮ್ 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 ಜೊತೆಗೆ ಇಷ್ಟು ವರ್ಷಗಳಲ್ಲಿ ನಾವು ನೋಡುವಾಗ ಹ್ಮ್. ಪಾಠದ ಪದ್ಯದ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನ ಹೆಚ್ಚು ಕೇಳ್ತಾ ಇದ್ರು. ಹ್ಮ್ ಹ್ಮ್ ಈ ಬಾರಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪಠ್ಯ ಪೋಷಕ ಅಧ್ಯಯನದ ಮಧ್ಯದಿಂದ ಹಲವಾರು ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಹ್ಮ್ 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 ಇದು ನಾವು ಈ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡುವಂತಹ ಬದಲಾವಣೆ ಅಂತ ಹೇಳ್ಬೋದು ಸರ್. ಓಕೆ ಓಕೆ ಹ್ಮ್ ಈಗ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯನ್ನ ಬದಲಾವಣೆ ಮಾಡಿರುವಂತಹ ಉದ್ದೇಶದ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳಿ. ಕೆಲವು ವಿದ್ಯಾರ್ಥಿಗಳಲ್ಲಿ ಆ ಒಂದು ಗೊಂದಲ ಕೂಡ ಇದೆ. ಯಾಕಪ್ಪ ಈ ವರ್ಷ ಪ್ರಶ್ನೆ ಪತ್ರಿಕೆಯನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವಂತ ಗೊಂದಲ ಕೂಡ ಇದೆ. ಹಾ ಹಾ ಈ ಪ್ರಶ್ನೆ ಪತ್ರಿಕೆಯನ್ನ ಬದಲಾವಣೆಗೊಳಿಸಿರುವಂತಹ ಉದ್ದೇಶ ಬಹಳ ಮುಖ್ಯವಾಗಿ ಹ್ಮ್ ವಿದ್ಯಾರ್ಥಿಗಳು ಕೇವಲ ಅಭ್ಯಾಸದಲ್ಲಿರುವಂತಹ ಮಾತ್ರ ಓದ್ಕೊಳ್ತಾ ಇದ್ರು ಇಲ್ಲಿಯವರೆಗೆ. ಹಾ 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 ಇನ್ನು ಶಿಕ್ಷಕರು ಮಾಡಿದಂತ ಪಾಠವನ್ನ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಹ್ಮ್ ಜೊತೆಗೆ ಪಠ್ಯ ಪುಸ್ತಕವನ್ನ ಎಷ್ಟು ಅಮೂಲಾಗ್ರವಾಗಿ ಅವರು ಅಭ್ಯಾಸ ಮಾಡಿದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡೋದು ಈ ವರ್ಷದಿಂದ ಈ ಪ್ರಶ್ನೆ ಪತ್ರಿಕೆ ಬದಲಾವಣೆ ಆಗಿರೋದರ ಉದ್ದೇಶವಾಗಿದೆ. ಹ್ಮ್ ಹ್ಮ್ ಜೊತೆಗೆ ಹ್ಮ್ ಅವರ ಕಲಿಕೆ ಅನ್ನೋದು ಕೇವಲ SSLCಗೆ ಮಾತ್ರ ಸೀಮಿತವಾಗಿರದೆ ಹ್ಮ್ ಮುಂದೆ ಅವರು ಪದವಿ ಪೂರ್ವ ಶಿಕ್ಷಣಕ್ಕೂ ಹೋಗ್ತಾರೆ, ಪದವಿ ಶಿಕ್ಷಣವನ್ನ ಕೂಡ ಪಡ್ಕೊಳ್ತಾರೆ, ಹ್ಮ್ ಆ ಪರೀಕ್ಷೆಗಳನ್ನು ಕೂಡ ಅವರು ಎದುರಿಸ್ತಾರೆ. ಹ್ಮ್ ಹ್ಮ್ ಆದ್ರಿಂದ ಅವರ ಕಲಿಕೆ ಅನ್ನೋದು ಮುಂದಿನ ದಿನಗಳಲ್ಲೂ ಅವರಿಗೆ ಉಪಯೋಗವಾಗಲಿ ಅನ್ನುವಂಥದ್ದು ಈ ಪ್ರಶ್ನೆ ಪತ್ರಿಕೆಯನ್ನ ವಿನ್ಯಾಸದಲ್ಲಿ ಬದಲಾವಣೆ ಮಾಡಿರುವುದ ಉದ್ದೇಶವಾಗಿದೆ. ಓಕೆ ಓಕೆ ಹಾಂ 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 ಓಕೆ ರಂಜಿತ್ ಅವರೇ, ಈ ಕಾರ್ಯಕ್ರಮ ನೀವು ಮಾತುಗಳನ್ನ ಮುಂದುವರಿಸ್ತಾ ಇರಿ. ಒಂದು 2 ಪ್ರಶ್ನೆಗಳು ಬಂದಿದೆ, ಕೇಳ್ಬಿಡ್ತೀನಿ ನಿಮಗೆ. ಕೇಳಿ ಸರ್. ಮಡಿಕೇರಿಯಿಂದ ಶಾಬಾಸ್ ಕರೆ ಮಾಡಿ ಕೇಳ್ತಾರೆ, ತದ್ದಿತಾಂತಗಳ ಬಗ್ಗೆ ವಿವರಿಸಿ ಅಂತ ಹೇಳಿದ್ದಾರೆ. ತದ್ದಿತಾಂತಗಳ ಬಗ್ಗೆ ಸರ್. ಓಕೆ ಹೌದು. ತದ್ದಿತಾಂತಗಳು ಪುಟ ಸಂಖ್ಯೆ 64, 66ರಲ್ಲಿ ಅದಕ್ಕೆ ಸೂಕ್ತವಾದಂತಹ ಉದಾಹರಣೆಗಳನ್ನ ನಾವು ನೋಡ್ಬೋದು. ಓಕೆ ಅಲ್ಲಿ ಬಹಳ ಮುಖ್ಯವಾಗಿ ತದ್ದಿತಾಂತ ನಾಮಗಳು, ತದ್ದಿತಾಂತ ಭಾವನಾಮ ಮತ್ತು ತದ್ದಿತಾಂತ ಅವ್ಯಯ, ಈ 3 ವಿಷಯಗಳ ಕುರಿತಾಗಿ ನಿಮಗೆ ಪ್ರಶ್ನೆಗಳು ಬರುತ್ತೆ. ಓಕೆ ಎಷ್ಟು ಅಂಕದಿರುತ್ತದು? ಇದು 1 ಅಂಕ ಸರ್. ಇದು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಬಹುದು. ಓಕೆ ಹಾ ಬಹು ಆಯ್ಕೆ ಅಥವಾ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಉತ್ತರ ಬರೆದಿ, ಈ ವಿಷಯಗಳಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ. ಹ್ಮ್ 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 ಅವುಗಳಲ್ಲಿ ಬಹಳ ಮುಖ್ಯವಾಗಿ ತದ್ದಿತಾಂತ ನಾಮ ಅಂದ್ರೆ ಹೆಸರು. ಹ್ಮ್ ಇವುಗಳಲ್ಲಿ ಉದಾಹರಣೆಗೆ ಕನ್ನಡಿಗ, ಕನ್ನಡತಿ, ಹ್ಮ್ ಸಿರಿವಂತ, ಸಿರಿವಂತೆ ಇಂತಹ ನಾಮಗಳನ್ನ ನಾವು ನೋಡ್ಬೋದು. ಓಕೆ ಅದೇ ರೀತಿ ತದ್ದಿತಾಂತ ಭಾವನಾಮದಲ್ಲಿ, ಭಾವನಾಮ ಅಂದ್ರೆ ಭಾವನೆ, ಗುಣವನ್ನ ತಿಳಿಸುವಂತಹ ಪದಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಹ್ಮ್ 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 ಉದಾಹರಣೆಗೆ ಕಪ್ಪು, ಬಿಳುಪು, ಪೆರ್ಮೆ, ಸಿರಿವಂತ ಇಂತಹ ಪದಗಳನ್ನ ನಾವು ತದ್ದಿತಾಂತ ಭಾವನಾಮದಲ್ಲಿ ನಾವು ನೋಡ್ಬೋದು. ಓಕೆ ಅದೇ ರೀತಿ ತದ್ದಿತಾಂತ ಅವ್ಯಯದಲ್ಲಿ ಉದಾಹರಣೆಗೆ ತನಕ, ಒಲ್ ಇಂತಹ ಪದಗಳನ್ನ ನಾವು ತದ್ದಿತಾಂತ ಅವ್ಯಯದಲ್ಲಿ ನೋಡ್ಬೋದು. ಉದಾಹರಣೆಗೆ ಮನೆಯ ತನಕ, ಶಾಲೆಯ ತನಕ, ಹ್ಮ್ ಅವನೊಳಿ ಇಂತಹ ಪದಗಳನ್ನ ನಾವು ತದ್ದಿತಾಂತ ಅವ್ಯಯದಲ್ಲಿ ನೋಡ್ಬೋದು. ಇದಕ್ಕೆ ನಾನೊಂದು ವಿದ್ಯಾರ್ಥಿಗಳು ಒಂದು ಮಾಹಿತಿಯನ್ನ ನೀಡುತ್ತೇನೆ. ಖಂಡಿತವಾಗ್ಲು ಪಠ್ಯ ಪುಸ್ತಕದಲ್ಲಿರುವಂತಹ ಉದಾಹರಣೆಗಳನ್ನ ಹೆಚ್ಚಾಗಿ ಕೇಳ್ತಾರೆ, ಬೇರೆ ಉದಾಹರಣೆಯನ್ನ ಕೇಳೋದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಆ ಉದಾಹರಣೆಯನ್ನ ಸ್ಪಷ್ಟವಾಗಿ ಅಭ್ಯಾಸ ಮಾಡಿದ್ರೆ ಸಾಕು. ಒಂದು ಅಂಕದ ಸಂಪೂರ್ಣವಾದ ವಿವರಣೆ ಪುಟ ಸಂಖ್ಯೆ 64, 66ರಲ್ಲಿ ಅವ್ರು ನೋಡ್ಬೋದು. ಓಕೆ, ಅಂದ್ರೆ 1 ಅಂಕದ ಪ್ರಶ್ನೆ ಮಾತ್ರ ಇದು? ಹೌದು ಸರ್, 1 ಅಂಕದ ಪ್ರಶ್ನೆ ಮಾತ್ರ, ಬೇರೆ ಪ್ರಶ್ನೆಗಳು ಕೇಳೋದಿಲ್ಲ. ಬೇರೆ ಪ್ರಶ್ನೆ ಕೇಳೋದಿಲ್ಲ. ಓಕೆ, ಮತ್ತೆ ಇನ್ನೊಂದು ಪ್ರಶ್ನೆ ಇದೆ. ಧರ್ಮಸ್ಥಳದಿಂದ ಅರ್ಚನಾ ಅಂತ, ನನಗೆ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಅದನ್ನ ಹೇಗೆ ಸುಲಭ ಮಾಡ್ಕೊಳ್ಬೇಕು ತಿಳಿಸ್ಕೊಡಿ ಅಂತ ಕೇಳ್ತಾರೆ. ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋದು ವಿದ್ಯಾರ್ಥಿಯ ಸಮಸ್ಯೆ. ಹೌದು ಹೌದು ಹೌದು. ನೋಡಿ ಸರ್, ಒಂದು ವಿಷಯವನ್ನು ನಾನು ಹೇಳ್ತೇನೆ. ಮೊದಲು ಈಗ ದೊಡ್ಡ ಪ್ರಶ್ನೆಗಳು ಅಂದ್ರೆ ಸಾಮಾನ್ಯವಾಗಿ 8 ವಾಕ್ಯದ ಪ್ರಶ್ನೆಗಳು ಬರುತ್ತೆ, ಸಂದರ್ಭದ ಪ್ರಶ್ನೆಗಳು ಕೇಳಬಹುದು. ನಾನು ಮೌಲ್ಯಮಾಪನ ಮಾಡಬೇಕಾದ್ರೆ ನಾನು ನೋಡಿರುವಂತ ವಿಚಾರವನ್ನು ಹೇಳ್ತೇನೆ. ವಿದ್ಯಾರ್ಥಿಗಳು ಕೇಳುವಂತ ಪ್ರಶ್ನೆಗೆ, ಆ ಪ್ರಶ್ನೆಗೆ ಎಷ್ಟು ಉತ್ತರ ಬರಿಬೇಕು ಅದನ್ನ ಬರೆಯಲ್ಲ, ಅವರು ಇಡೀ ಪಾಠವನ್ನ ಅವಲೋಕನ ಮಾಡಿ ಆ ಉತ್ತರವನ್ನ ಬರೀತಾರೆ. ಓಕೆ,
ಉದಾಹರಣೆಗೆ 8 ವಾಕ್ಯಕ್ಕೆ ಅವರು ಬರಿಬೇಕಾಗಿದ್ದು 8ರಿಂದ 10 ವಾಕ್ಯದಲ್ಲಿ ಅವರ ಉತ್ತರ ಇದ್ರೆ ಸಾಕು. ಹಾ 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 ಹಾ. ಆದ್ರೆ ಯಥೇಚ್ಛವಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಬರೀತಾರೆ ಅಂದ್ರೆ, ಉದಾಹರಣೆಗೆ ಶಬರಿ ಅಂತ ಒಂದು ಪಾಠ ಇದೆ. ಓಕೆ. ಈಗ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ವಿವರಿಸಿ ಅಂತ. ಸರಿ. ಹಾ. ಆ ಒಂದು ಪ್ರಶ್ನೆ ಬಂದಾಗ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಆ ಶಬರಿ ಪಾಠ ಮೊದಲಿಂದ ಕೊನೆಯವರೆಗೂ ಉತ್ತರವನ್ನ ಬರೆದು ಅವರು 2 ಪುಟದಷ್ಟು ಉತ್ತರವನ್ನ ಬರೆದಿರ್ತಾರೆ. ಹಾ ಹಾ ಹಾ. ಅದರಿಂದ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರವನ್ನ ಮಾತ್ರ ಬರೆದ್ರೆ ಸಾಕು, ಹೆಚ್ಚಿನದಾಗಿ ಉತ್ತರ ಬರೆಯುವಂತ ಅವಶ್ಯಕತೆನೇ ಇರೋದಿಲ್ಲ. ಓಕೆ. ಹಾ ಹಾ ಹಾ. ಅದರಿಂದ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರವನ್ನ ಮಾತ್ರ ಬರೆದ್ರೆ ಸಾಕು. ಮುಖ್ಯವಾಗಿ ಆ ಪಾಠದ ಮೌಲ್ಯವನ್ನ, ಸಾರಾಂಶವನ್ನ ಅವರು ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಆ ಪ್ರಶ್ನೆಗೆ ಉತ್ತರವನ್ನ ಬರಿಬಹುದು ಸರ್. ವಿದ್ಯಾರ್ಥಿಗಳಿಗೆ ಸಾರಾಂಶವನ್ನ ಅರ್ಥ ಮಾಡ್ಕೊಂಡು ಅವರದೇ ವಾಕ್ಯದಲ್ಲಿ ಬರೆದ್ರೆ ತಪ್ಪೇನಿಲ್ವಾ? ಏನು ಸಮಸ್ಯೆ ಇಲ್ಲ ಸರ್. ಓಕೆ. ಈ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆ ಮಾಡಿರುವಂತ ಉದ್ದೇಶ ಬಹಳ ಮುಖ್ಯವಾಗಿದ್ದು, ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾಠ ಅಥವಾ ಪದ್ಯವನ್ನ ಅನ್ನೋದು ಈ ವರ್ಷದ ಪ್ರಶ್ನೆ ಪತ್ರಿಕೆ ಬದಲಾವಣೆ ಮಾಡಿದ್ದಾರೆ, ಅದರ ಉದ್ದೇಶವಾಗಿದೆ. ಓಕೆ. ಅಂದ್ರೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಪಾಠವನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೆ ಯಾವ ವಿಚಾರವನ್ನ ಅರ್ಥ ಮಾಡಿಕೊಂಡು ಅದನ್ನ ಬರವಣಿಗೆ ರೂಪದಲ್ಲಿ ವ್ಯಕ್ತಪಡಿಸ್ತಾರೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರಲ್ವಾ? ಹೌದು ಸರ್, ಹೌದು, ನಿಜ. ಓಕೆ ಓಕೆ. ಈಗ ವಿದ್ಯಾರ್ಥಿಗೂ ಗೊತ್ತಾಗಿರುತ್ತೆ ಏನು ಬರೀಬೇಕು, ಎಷ್ಟು ಬರೀಬೇಕು ಅಂತ ಹೇಳಿ. ಈಗ ಈ ಕನ್ನಡ ಪೇಪರ್ನಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಹೆಚ್ಚು ಬರವಣಿಗೆ ಇರುವಂಥದ್ದು ಯಾವ ಒಂದು ಭಾಗ? ಬರವಣಿಗೆ ಇರುವಂತದ್ದು ಅಂದ್ರೆ ಸರ್, ಇಲ್ಲಿ ಕ್ರಮಾಂಕದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ ಈ ಬಾರಿ. ಮೊದಲು 1 ವಾಕ್ಯದ ಪ್ರಶ್ನೆಗಳಿಂದ ಪ್ರಶ್ನೆ ಪತ್ರಿಕೆ ಪ್ರಾರಂಭವಾಗ್ತಾ ಇತ್ತು. ಈ ಬಾರಿ ಬಹು ಆಯ್ಕೆಯ ಪ್ರಶ್ನೆಗಳಿಂದ ಪ್ರಶ್ನೆ ಪತ್ರಿಕೆ ಪ್ರಾರಂಭವಾಗುತ್ತೆ. ಹೆಚ್ಚಿನದಾಗಿ ಬರವಣಿಗೆಗೆ ಅವಕಾಶವಿರುವಂತಹ ಪ್ರಶ್ನೆಗಳು ಅಂದ್ರೆ ಮುಖ್ಯವಾಗಿ ಸಂದರ್ಭದ ಪ್ರಶ್ನೆಗಳು, 8 ವಾಕ್ಯದ ಪ್ರಶ್ನೆಗಳು, ನಂತರ ಗಾದೆ, ಪತ್ರಲೇಖನ, ಪ್ರಬಂಧ, ಈ ವಿಷಯಗಳಲ್ಲಿ ಹೆಚ್ಚಿನದಾಗಿ ಅವರು ತಮ್ಮ ಅಭಿವ್ಯಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಲಿಕ್ಕಿರುವಂತಹ ವಿಚಾರಗಳು ಇದಾಗಿದೆ. ಓಕೆ. ತದನಂತರದಲ್ಲಿ ಸರ್, ಮುಖ್ಯವಾಗಿ ನಾನು ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಹೆಚ್ಚು ಅಂಕಗಳನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಳೋದು ಅಂದ್ರೆ 3-4 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಮುಖೇನ ಅವರು 20 ಅಂಕವನ್ನ ಪಡ್ಕೊಳ್ಬಹುದು. ಓಕೆ. ಈ 3-4 ವಾಕ್ಯಗಳಲ್ಲಿ ಸುಮಾರು 10 ಪ್ರಶ್ನೆಗಳನ್ನ ಕೇಳ್ತಾರೆ. ಈ 10 ಪ್ರಶ್ನೆಗಳಲ್ಲಿ ಗದ್ಯ ಭಾಗದಿಂದ 4 ಪ್ರಶ್ನೆಗಳು, ಪದ್ಯ ಭಾಗದಿಂದ 2 ಪ್ರಶ್ನೆಗಳು ಮತ್ತು ಪಠ್ಯ ಪೋಷಕ ಅಧ್ಯಯನದಿಂದ 4 ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಸರ್, ಉತ್ತರವನ್ನ 8 ವಾಕ್ಯದ ರೀತಿಯಲ್ಲಿ ಬರೆದಿಟ್ಟು ಬಿಡ್ತಾರೆ 3-4 ವಾಕ್ಯಕ್ಕೆ. ಕೆಲವು ವಿದ್ಯಾರ್ಥಿಗಳು ಹೇಳೋದನ್ನ ನಾವು ಗಮನಿಸಬಹುದು, ನನಗೆ ಉತ್ತರ ಬರಲಿಕ್ಕೆ ಸಮಯನೇ ಸಾಕಾಗ್ಲಿಲ್ಲ ಅಂತ. ಹೌದು ಹೌದು. ನಾನು ಮೌಲ್ಯಮಾಪನ ಮಾಡ್ಬೇಕಾದನ್ನು ಇದನ್ನ ಗಮನಿಸಿದ್ದೇನೆ. ವಿದ್ಯಾರ್ಥಿಗಳು 3-4 ವಾಕ್ಯದ ಪ್ರಶ್ನೆಗಳಿಗೆ ಸುಮಾರು ಅರ್ಧ ಪುಟದಷ್ಟು ಉತ್ತರವನ್ನ ಬರೆದಿರ್ತಾರೆ. ಅದು ಅನವಶ್ಯಕ. ವಿದ್ಯಾರ್ಥಿಗಳು ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೇವಲ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಇದ್ರೆ ಸಾಕು, ಅವರಿಗೆ 2 ಅಂಕ ಖಂಡಿತ ಅದಕ್ಕೆ ಸಿಗುತ್ತೆ. ಮತ್ತೆ ಆ ಪ್ರಶ್ನೆಗೆ ಉತ್ತರ ಬರಿಬೇಕಾದ್ರೆ ನಿಖರವಾದ, ಸ್ಪಷ್ಟವಾದ ಉತ್ತರವನ್ನ ಅವರು ಬರಿಬೇಕಾಗುತ್ತೆ. ನೋಡಿ, ಈಗ 8 ವಾಕ್ಯದಲ್ಲಿ ಅವರು ಆ ಒಂದು ಪಾಠದ ಪದ್ಯದ ಸಾರಾಂಶವನ್ನ ಯೋಚನೆ ಮಾಡಿ ಉತ್ತರ ಬರಿಬಹುದು. ಆದ್ರೆ 3-4 ವಾಕ್ಯಕ್ಕೆ ಉತ್ತರ ಬರಿಬೇಕಾದ್ರೆ ಸ್ಪಷ್ಟವಾದ ಉತ್ತರ ಬರಿಬೇಕಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಕೂಡ 8 ವಾಕ್ಯದ ರೀತಿಯಲ್ಲಿ ಎಲ್ಲವನ್ನ ಸೇರಿಸಿ 3-4 ವಾಕ್ಯದ ಪ್ರಶ್ನೆಗೆ ಉತ್ತರವನ್ನ ಬರೆದು ಬಿಡ್ತಾರೆ. ಹೌದು ಹೌದು. ಆದ್ರಿಂದ ವಿದ್ಯಾರ್ಥಿಗಳು ಹಾಗೆ ಮಾಡಬಾರದು ಅನ್ನೋದು ಇದು ನನ್ನ ಕೋರಿಕೆ. ಅಂದ್ರೆ ಸಮಯ ಕೂಡ ಹಾಳಾಗುತ್ತೆ. ಸಮಯ ತುಂಬಾ ಹಾಳಾಗುತ್ತೆ. 8 ವಾಕ್ಯದಲ್ಲೂ ಕೂಡ ಅಷ್ಟೇ ಸರ್, ಅವರು ಬಹುಶಃ ಎಲ್ಲಾ ವಿಷಯ ಗೊತ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 1.5 ಪುಟದಷ್ಟು ಉತ್ತರವನ್ನ ಬರೆದು ಅವರು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಈಗ 8 ವಾಕ್ಯ ಅಂತ ಹೇಳಿದ್ರೆ ಎಷ್ಟು ಪುಟ? 1 ಪುಟ ಸಾಕಾ? 8 ವಾಕ್ಯಕ್ಕೆ ಅಲ್ಲೇ ಕೊಟ್ಟಿದಾರಲ್ವ ಸರ್, ಅದು 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಕನಿಷ್ಠ ಒಂದು 10ರಿಂದ ಒಂದು 11-12 ವಾಕ್ಯಗಳಲ್ಲಿ ಇದ್ರೆ ಸಾಕು ಅವರ ಉತ್ತರ. ಅಷ್ಟೇ, ಅದಕ್ಕಿಂತ ಹೆಚ್ಚು ಬೇಕಾಗಿಲ್ಲ. ಓಕೆ ರಂಜಿತ್ ಅವರೇ, ಈಗ ಅಂಕಗಳ ಹಂಚಿಕೆ ಯಾವ ರೀತಿ ಆಗಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ಈ ವರ್ಷದ ಪ್ರಶ್ನೆ ಪತ್ರಿಕೆನ ನಾವು ಗಮನಿಸಿದಾಗ ಯಾವ ಘಟಕವಾರು ಅಂಕ ಹಂಚಿಕೆಯನ್ನ ನೀಡಿರೋದಿಲ್ಲ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಈ ಯುದ್ಧ ಪಾಠಕ್ಕೆ ಇಷ್ಟು ಅಂಕ, ಶಬರಿ ಪಾಠಕ್ಕೆ ಇಷ್ಟು ಅಂಕ ಅಂತ ನಿಗದಿಗೊಳಿಸಿದ್ರು. ಈ ಬಾರಿ ಆ ರೀತಿಯ ಯಾವುದೇ ಅಂಕ ಹಂಚಿಕೆಯನ್ನ ಘಟಕವಾರು ಮಾಡಿರೋದಿಲ್ಲ. ಒಟ್ಟಾರೆಯಾಗಿ ಗದ್ಯ ಭಾಗದಲ್ಲಿ ವಿದ್ಯಾರ್ಥಿಗಳು 28 ಅಂಕಗಳನ್ನ ಪಡ್ಕೊಳ್ಬಹುದು. ಒಟ್ಟು 13 ಪ್ರಶ್ನೆಗಳಿರುತ್ತೆ. ಅದೇ ರೀತಿ ಪದ್ಯ ಭಾಗದಲ್ಲಿ 30 ಅಂಕಗಳನ್ನ ವಿದ್ಯಾರ್ಥಿಗಳು ಪಡ್ಕೊಳ್ಬಹುದು. 11 ಪ್ರಶ್ನೆಗಳು ಅವರಿಗಿರುತ್ತೆ. ಅದೇ ರೀತಿ ಪಠ್ಯ ಪೂರಕ ಅಧ್ಯಯನ ಅಥವಾ ಪಠ್ಯ ಪೋಷಕ ಅಧ್ಯಯನದಲ್ಲಿ 9 ಅಂಕಗಳಿರುತ್ತೆ.
ಅದರಲ್ಲಿ 5 ಪ್ರಶ್ನೆಗಳನ್ನ ಕೇಳ್ತಾರೆ. ಹ್ಮ್ ಬಹಳ ಮುಖ್ಯವಾಗಿ 1 ಅಂಕದ ಪ್ರಶ್ನೆ 1, ನಂತರ 3-4 ವಾಕ್ಯದ ಪ್ರಶ್ನೆಗಳು 4 ಕೇಳ್ತಾರೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಆ ಪೂರಕ ಅಧ್ಯಯನವನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಓಕೆ. ಹ್ಮ್ ನಂತರ ವ್ಯಾಕರಣಾಂಶಕ್ಕೆ 29 ಅಂಕಗಳಿದೆ. ಹ್ಮ್ ಅದರಲ್ಲಿ 1 ಪದದ ಅರ್ಥ ಕೂಡ ಸೇರಿರುತ್ತದೆ. ಹ್ಮ್ 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 ನಂತರ ವಿದ್ಯಾರ್ಥಿಗಳಿಗೆ ಒಂದು ಅಪಠಿತ ಗದ್ಯವನ್ನ ಕೂಡ ಕೊಟ್ಟಿರ್ತಾರೆ. ಹ್ಮ್ ಅಂದ್ರೆ ಅವರು ಈಗಾಗಲೇ ಓದಿರುವಂತ ಗದ್ಯ ಭಾಗ ಅಲ್ಲ, ಬೇರೆ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಹ್ಮ್ ಆ ಗದ್ಯ ಭಾಗಕ್ಕೆ 2 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಸರ್. ಓಕೆ. ಆ 2 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು 3-4 ವಾಕ್ಯಗಳಲ್ಲಿ ಉತ್ತರ ಬರಿಬೇಕಾಗುತ್ತೆ. ಹ್ಮ್ 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 ಕೆಲವು ವಿದ್ಯಾರ್ಥಿಗಳು ಒಂದೇ ಸಾಲಿನಲ್ಲಿ ಉತ್ತರ ಬರ್ಬಿಟ್ಟು ಬಿಡ್ತಾರೆ ಸರ್. ಓಕೆ. ಹ್ಮ್ ಇಲ್ಲ, ಯಾಕೆಂದ್ರೆ ಅದಕ್ಕೆ ಇರುವಂತಹ ಅಂಕ 1 ಪ್ರಶ್ನೆಗೆ 2 ಅಂಕ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕನಿಷ್ಠ 2-3 ವಾಕ್ಯಗಳಲ್ಲಿಯೇ ಉತ್ತರವನ್ನ ಬರಿಬೇಕು. ಓಕೆ. ನಾನು ಇದನ್ನ ಬೋನಸ್ ಅಂತ ಕರಿತೇನೆ ಸರ್. ಯಾಕಂದ್ರೆ ಹಾ. ಇದು ಗದ್ಯ ಭಾಗದ ಒಳಗೆ ಉತ್ತರಗಳು ಅಡಗಿರುತ್ತೆ. ಹ್ಮ್ 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 ಆದ್ರಿಂದ ಕೆಲವು ವಿದ್ಯಾರ್ಥಿಗಳು ಇದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಪ್ರಯತ್ನ ಪಡೋದೇ ಇಲ್ಲ, ಹ್ಮ್ 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 ಹಾಗೆ ಬಿಟ್ಬಿಡ್ತಾರೆ. ಹ್ಮ್. ಆದ್ರಿಂದ ವಿದ್ಯಾರ್ಥಿಗಳು ಹಾಗೆ ಮಾಡದೆ ದಯವಿಟ್ಟು ಪ್ರಶ್ನೆಯನ್ನ ಚೆನ್ನಾಗಿ ಓದಿ ಆ ಗದ್ಯ ಭಾಗದಲ್ಲಿ ಉತ್ತರವನ್ನ ನೀವು ಹುಡುಕಿ ನಂತರ ಆ ಉತ್ತರವನ್ನ ಹಾಗೆ ಬರೆದ್ರೆ ಸಾಕು, ನಿಮಗೆ ಖಂಡಿತವಾಗ್ಲೂ 4ಕ್ಕೆ 4 ಅಂಕಗಳು ಇದರಲ್ಲಿ ಸಿಗುತ್ತೆ. ಓಕೆ ಓಕೆ ಓಕೆ. ರಂಜಿತ್ ಅವರೇ, ಇನ್ನೊಂದು ಪ್ರಶ್ನೆ ಇದೆ. ಹೇಳಿ. ಹರ್ಷಿತಾ ಅವರು ಸಂಪಾಜೆಯಿಂದ ಹಾ, ವಿಭಕ್ತಿ ಪ್ರತ್ಯಯ ಎಷ್ಟು ಅಂಕಗಳಿಗೆ ಮತ್ತು ಹೇಗೆ ವಿಂಗಡಿಸುವುದು ಅಂತ ಕೇಳ್ತಾರೆ. ವಿಭಕ್ತಿ ಪ್ರತ್ಯಯಗಳು ಸರ್ 1 ಅಂಕಕ್ಕೆ ಮಾತ್ರ ಕೇಳ್ತಾರೆ. 1 ಅಂಕ ಮಾತ್ರ. ಓಕೆ. 1 ಅಂಕ ಮಾತ್ರ. ಇದು ಬಹು ಆಯ್ಕೆಯಲ್ಲಿ ಅಥವಾ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಉತ್ತರ ಬರೀರಿ, ಇದರಲ್ಲಿ ಮಾತ್ರ ಕೇಳ್ತಾರೆ. ಹಾ 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 ಹಾ. ನಂತರ ಬಹಳ ಮುಖ್ಯವಾಗಿ ಅದರಲ್ಲಿ ನಾವು ಅಭ್ಯಾಸ ಮಾಡಬೇಕಾದ ವಿಷಯಗಳು, ಹ್ಮ್ ಮೊದಲು ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇದು ಹೊಸಗನ್ನಡ ವಿಭಕ್ತಿಗಳು. ಓಕೆ. ಅದನ್ನ ಅಭ್ಯಾಸ ಮಾಡಬೇಕು. ನಂತರ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನ ಕೂಡ ಅಭ್ಯಾಸ ಮಾಡಬೇಕಾಗಿರುತ್ತೆ. ಹ್ಮ್ 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 ಉದಾಹರಣೆ, ಪ್ರಥಮ ಮ ಬರುತ್ತೆ, ಹ್ಮ್. ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೇಕೆ, ಪಂಚಮಿ ಅತ್ತಣಿ, ಷಷ್ಠಿ ಆ, ಸಪ್ತಮಿ ಒಳು. ಹೀಗೆ ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನ ಕೂಡ ಅವರು ಅಭ್ಯಾಸ ಮಾಡಬೇಕಾಗಿರುತ್ತೆ. ಹ್ಮ್ 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 ಉದಾಹರಣೆಗೆ ಪ್ರಶ್ನೆಗಳು ಹೀಗೆ ಬರುತ್ತೆ ಸರ್. ಉದಾಹರಣೆಗೆ ಹ್ಮ್. ಸಂಶಯದೊಳ್, ಹ್ಮ್. ಸಂಶಯದೊಳ್ ಹ್ಮ್. ಇದು ಈ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹ್ಮ್ 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 ಈ ರೀತಿ ಪ್ರಶ್ನೆ ಬಂದಾಗ ಅದು ಒಳ್ ಅಂತ ಬಂದಾಗ ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಹಾ. ಅದಕ್ಕೆ ಉತ್ತರ ಸಪ್ತಮಿ ಅನ್ನೋದಾಗಿರುತ್ತೆ. ಓಕೆ. ಹ್ಮ್ ನಂತರ ಅದರ ಕಾರಕಾರ್ಥಗಳನ್ನ ಕೂಡ ವಿದ್ಯಾರ್ಥಿಗಳು ತಿಳ್ಕೊಂಡಿರ್ಬೇಕು. ಹ್ಮ್ 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 ಕಾರಕಾರ್ಥಗಳು ಹೇಗೆ ಬರುತ್ತೆ ಅಂದ್ರೆ ಒಟ್ಟು 7 ಕಾರಕಾರ್ಥಗಳು 7 ವಿಭಕ್ತಿ ಪ್ರತ್ಯಯಗಳಿಗೆ. ಕರ್ತೃಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಈ 7 ಕಾರಕಾರ್ಥಗಳನ್ನು ಕೂಡ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿಕೊಂಡ್ರೆ ಅವರ 1 ಅಂಕವನ್ನ ಅವರು ಬಹಳ ಲೀಲಾಜಾಲವಾಗಿ ಪಡ್ಕೊಳ್ಬಹುದು. ಹ್ಮ್ 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 ಓಕೆ. ಈಗ ನಮ್ಮ ಹರ್ಷಿತಾ ಅವ್ರಿಗೆ ನಿಮ್ಮ ಉತ್ತರ ತಲುಪಿದೆ ಅಂತ ಅನ್ಕೋಣ. ಈಗ ನೀವು ಅಂಕ ಹಂಚಿಕೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಟ್ರಿ. ಪಠ್ಯ ಪೂರಕ ಅಧ್ಯಯನ ಅಂತ ಹೇಳಿದ್ರೆ 9 ಅಂಕಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಕೊಡ್ಬೋದು ಸರ್. ಪಠ್ಯ ಪೂರಕ ಅಧ್ಯಯನದಲ್ಲಿ ಒಟ್ಟು 5 ಅಧ್ಯಾಯಗಳಿದೆ ಸರ್. ಈ 5 ಅಧ್ಯಾಯಗಳಲ್ಲಿ ಒಂದು ಪ್ರಶ್ನೆ 1 ಅಂಕದ ಪ್ರಶ್ನೆ ಆಗಿರುತ್ತೆ. ಉದಾಹರಣೆಗೆ ಅಲ್ಲಿ ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳು ಅಲ್ಲದೆ ಪಾಠದ ಅಥವಾ ಅಲ್ಲಿರುವಂತಹ ಪದ್ಯದ ಮಧ್ಯಭಾಗದಿಂದಲೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಹೇಗೆ ಬರುತ್ತೆ ಅಂದ್ರೆ, ಸಾಮಾನ್ಯ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ವಸಂತ ಮುಖ ತೋರಲಿಲ್ಲ ಎನ್ನುವಂತ ಪದ್ಯಕ್ಕೆ 1 ಅಂಕವನ್ನ ನಿಗದಿಗೊಳಿಸಿದ್ರು. ಈ ಬಾರಿ ಆಗಿಲ್ಲ. ಯಾವ ಅಧ್ಯಾಯದಿಂದ ಬೇಕಾದ್ರೂ ಅವರು ಪ್ರಶ್ನೆಗಳನ್ನ ಕೇಳಬಹುದು. ಹೇಗೆ ಬರ್ಬೋದು? ಬಹುಶಃ ಉದಾಹರಣೆಗೆ ಅಭ್ಯಾಸದಲ್ಲಿ ಇಲ್ಲದೆ ಇರುವಂತಹ ಪ್ರಶ್ನೆಗಳನ್ನ ಬಿಟ್ಟು ಪ್ರಶ್ನೆಗಳನ್ನು ಕೇಳಬಹುದು. ಹೀಗೆ, ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣಕರ್ತನಾದ ಬ್ರಿಟಿಷ್ ಅಧಿಕಾರಿ ಯಾರು ಎನ್ನುವಂತ ಪ್ರಶ್ನೆ. ಇದು ಅಭ್ಯಾಸದಲ್ಲಿ ಇಲ್ಲ. ಇದು ಶಿಕ್ಷಕರು ಪಾಠವನ್ನ ವಿವರಣೆ ಮಾಡಬೇಕಾದ್ರೆ ಹೇಳಿರ್ತಾರೆ, ಜನರಲ್ ಡಯರ್ ಎನ್ನುವಂತ ವ್ಯಕ್ತಿ. ಈ ರೀತಿ ವಿದ್ಯಾರ್ಥಿಗಳು ಉತ್ತರವನ್ನ ಬರೀಬೇಕಾಗಿರುತ್ತೆ. ಜೊತೆಗೆ 2 ಅಂಕದ ಪ್ರಶ್ನೆಗಳು ವಿವೇಕಾನಂದರ ಚಿಂತನೆಗಳು ಎನ್ನುವಂತ ಅಧ್ಯಾಯ ಇದೆ, ಅದರಿಂದ ಬರಬಹುದು. ಅಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಅವರ ಅಭಿಪ್ರಾಯವೇನು, ಅವರು ಕೋಮುವಾದದ ವಿರೋಧಿಯಾಗಿದ್ದರು ಏಕೆ, ಬಹಳ ಮುಖ್ಯವಾಗಿ ಅವರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದ ಮಾತು ಏನು, ಈ ರೀತಿ ಪ್ರಶ್ನೆಗಳು ಬರಬಹುದು. ನಂತರ ವಿವೇಕಾನಂದರ ಚಿಂತನೆಗಳು ಇಂದಿನ ಜಗತ್ತಿಗೆ ಪ್ರಸ್ತುತ ಹೇಗೆ, ಈ ರೀತಿಯಾಗಿ ಪಾಠದ ಮಧ್ಯದಿಂದ ಅವರು ಪ್ರಶ್ನೆಗಳನ್ನ ಕೇಳಬಹುದು. ತದನಂತರದಲ್ಲಿ ವಸಂತ ಮುಖ ತೋರಲಿಲ್ಲ ಎನ್ನುವಂತ ಅಧ್ಯಾಯ ಇದೆ ಸರ್, ಪದ್ಯ. ಈ ಪದ್ಯದಲ್ಲಿ ಹೆಣ್ಣಿನ ಮೇಲೆ ನಡೀತಾ ಇರುವಂತಹ ಶೋಷಣೆಯ ಬಗ್ಗೆ,
ಇವತ್ತು ಪುರುಷ ಸಮಾಜದಲ್ಲಿ ಮಹಿಳೆ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳ ಬಗ್ಗೆ ಆ ಒಂದು ಪದ್ಯದಲ್ಲಿ ಚಿತ್ರಣವನ್ನ ನೀಡಲಾಗಿದೆ. ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಬರ್ಬೋದು. ಒಂದು ಅಂಕದ ಪ್ರಶ್ನೆ, ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಮುಖ ಮುಚ್ಚಿಕೊಂಡಿರುವುದು ಏನು? ಹೀಗೆ ಪದ್ಯದ ಮಧ್ಯಭಾಗದಿಂದ ಪ್ರಶ್ನೆಗಳನ್ನ ಕೇಳಬಹುದು ಸರ್. ಜೊತೆಗೆ ಒಡೆಯನ ಮನೆಯ ಚಿತ್ರಣ ಹೇಗಿದೆ ಅಂತ 3-4 ವಾಕ್ಯದಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ತದನಂತರದಲ್ಲಿ ಭಗತ್ ಸಿಂಗ್ ಎನ್ನುವಂತ ಒಂದು ಅಧ್ಯಾಯ ಇದೆ. ಅಲ್ಲಿ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ. ಅದು ಹೇಗೆ, ಆತ ಬಾಲ್ಯದಲ್ಲಿದ್ದಾಗ ಯಾವ ಘಟನೆ ಅವನಿಗೆ ಪ್ರೇರೇಪಣೆಯನ್ನ ನೀಡುತ್ತದೆ ಎನ್ನುವಂತ ವಿಷಯದ ಕುರಿತಾಗಿರುವಂತಹ ಅಧ್ಯಾಯ. ಅಲ್ಲಿ ಬಹಳ ಮುಖ್ಯವಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಆ ದುರಂತ ನಡೆಯೋದಕ್ಕೆ ಜನರಲ್ ಡಯರ್ ಮಾಡಿದಂತ ಕೃತ್ಯ ಏನು, ಆ ದುರಂತವನ್ನ ಅವನು ಹೇಗೆ ನಡೆಸ್ತಾನೆ ಎನ್ನುವಂತ ವಿಷಯದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಬರಬಹುದು. ಅಥವಾ ಜಲಿಯನ್ ವಾಲಾಬಾಗ್ನಲ್ಲಿರುವಂತ ಒಕ್ಕಣೆಯ ಬಗ್ಗೆ ನೀವು ಬರೀರಿ ಎನ್ನುವಂತ ಪ್ರಶ್ನೆ ಕೂಡ ಬರಬಹುದು ಸರ್. ನಂತರ ಮೃಗ ಮತ್ತು ಸುಂದರಿ ಎನ್ನುವಂತಹ ಅಧ್ಯಾಯ ಕೂಡ ಇದೆ. ಅಲ್ಲಿ ಇದು ಬ್ಯೂಟಿ ಅಂಡ್ ದ ಬೀಸ್ಟ್ ಎನ್ನುವಂತಹ ಆಂಗ್ಲ ಕಥೆಯ ಅನುವಾದವಾಗಿರುತ್ತೆ ಸರ್. ಇದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ 1 ವಾಕ್ಯದ ಅಥವಾ 3-4 ವಾಕ್ಯದ ಪ್ರಶ್ನೆಗಳು ಬರಬಹುದು. ಅದರಲ್ಲಿ ಯಾರು ಶಾಪಗೊಂಡು ಮೃಗವಾಗಿದ್ದರು, ಮೃಗದ ಬಾಹ್ಯ ಆಕಾರ ಹೇಗಿತ್ತು, ಶಾಪ ವಿಮೋಚನೆಯ ನಂತರ ಆದಂತಹ ಬದಲಾವಣೆ ಏನು ಎನ್ನುವಂತಹ ಪ್ರಶ್ನೆಗಳನ್ನ ಅದರಿಂದ ನಾವು ನೋಡ್ಬೋದು. ಅದೇ ರೀತಿ ಕೊನೆಯ ಪಠ್ಯಪೋಷಕ ಅಧ್ಯಯನ ಅಂದ್ರೆ ಒಗಟುಗಳು, ಜನಪದ ಒಗಟುಗಳು ಅಂತ ಇದೆ. ಅಲ್ಲಿ 1 ವಾಕ್ಯದ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅಂದ್ರೆ ಅದರ ವ್ಯಾಖ್ಯೆ, ಆ ಒಗಟನ್ನ ಕೇಳಿ ಇದು ಇದಕ್ಕೆ ಉತ್ತರ ಏನು ಅಂತ ಪ್ರಶ್ನೆ ಬರ್ಬೋದು. ಬಹಳ ಮುಖ್ಯವಾಗಿ ನೀರಿನಲ್ಲೇ ಹುಟ್ಟಿ ನೀರಿನಲ್ಲೇ ಬೆಳೆದು ನೀರು ತಾಗಿದರೆ ಮಾಯವಾಗುವುದು ಏನು ಎನ್ನುವಂತ ಪ್ರಶ್ನೆ ಕೊಟ್ಟು 1 ವಾಕ್ಯದಲ್ಲಿ ಉತ್ತರ ಅದಕ್ಕೆ ಉಪ್ಪು ಎನ್ನುವಂತ ಉತ್ತರವನ್ನ ಬರೆದ್ರೆ ಸಾಕು. ಇಲ್ಲದಿದ್ರೆ 3-4 ವಾಕ್ಯಕ್ಕೆ ಒಗಟನ್ನ ಕೇಳ್ಬೋದು. ಅಂಗಿ ಎನ್ನುವಂತಹ ಉತ್ತರ ಬರಲು ಹೇಳಿದ ಒಗಟನ್ನು ಬರೆಯಿರಿ. ಈ ರೀತಿ ಪ್ರಶ್ನೆಗಳು ಕೂಡ ಅದರಿಂದ ಬರಬಹುದು. ಇದು ಪಠ್ಯಪೋಷಕ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸವನ್ನ ಮಾಡಿದ್ರೆ ಖಂಡಿತ 9ಕ್ಕೆ 9 ಅಂಕವನ್ನ ಅವರು ಪಡ್ಕೊಳ್ಬಹುದು. ಈಗ ರಂಜಿತ್ ಅವರೇ, ಗದ್ಯ ಭಾಗದಲ್ಲಿ 28 ಅಂಕಗಳಿದೆ, ಪದ್ಯ ಭಾಗದಲ್ಲಿ 30 ಅಂಕಗಳಿದೆ, ಹಾಗೆ ವ್ಯಾಕರಣ ಭಾಗದಲ್ಲಿ 29 ಅಂಕಗಳಿದೆ. ಈ 3 ಮೇನ್ ರೋಲ್ ಅಲ್ವಾ? ಈಗ ಗದ್ಯ ಭಾಗದಲ್ಲಿ ಎಷ್ಟು ಪಾಠಗಳು ಬರ್ತವೆ? ಗದ್ಯ ಭಾಗದಲ್ಲಿ ಒಟ್ಟು 8 ಅಧ್ಯಾಯಗಳು ಬರುತ್ತೆ. ಪದ್ಯ ಭಾಗದಲ್ಲಿ? ಪದ್ಯ ಭಾಗದಲ್ಲೂ 8 ಬರುತ್ತೆ. ಇನ್ನು ವ್ಯಾಕರಣ ಅದಕ್ಕಾಗಿ ಸಪರೇಟ್ ಇದೆಯಾ, ಇಲ್ಲ ಪಾಠದ ಮಧ್ಯದಲ್ಲೇ ವ್ಯಾಕರಣವನ್ನ ಕೊಟ್ಟಿದ್ದಾರಾ, ಹೇಗೆ? ಪ್ರತಿಯೊಂದು ಪಾಠದ ಅಭ್ಯಾಸದಲ್ಲಿ ನಂತರ ಪಾಠದ ಕೊನೆಯಲ್ಲಿ ವ್ಯಾಕರಣ ಅಂಶಗಳಿಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಸರ್. ವಿದ್ಯಾರ್ಥಿಗಳು ಅದರ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟರೆ ಅವರು ಸಂಪೂರ್ಣವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ನಂತರ ಎಲ್ಲಾ ಅಂಕಗಳನ್ನ ಕೂಡ ಪಡ್ಕೊಳ್ಬಹುದು. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಟೆಕ್ಸ್ಟ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಯಾವುದೇ ರೀತಿಯಾದಂತಹ ನೋಟ್ಸ್ ಅಗತ್ಯ ಇಲ್ಲ, ಈ ವ್ಯಾಕರಣ ಆಗ್ಬೋದು ಗದ್ಯ ಭಾಗ ಪದ್ಯ ಭಾಗಕ್ಕೆ, ಅಲ್ವಾ? ಹೌದು. ಇನ್ನು ವಿದ್ಯಾರ್ಥಿಗಳು ಈಗ ಅವರಿಗೆ ನೋಟ್ಸ್ ಬರ್ತಿರ್ತಾರೆ ಶಾಲೆಯಲ್ಲಿ, ಅವರಿಗೆ ಏನಾದ್ರು ಓದ್ಲಿಕ್ಕೆ ಕೂತಾಗ ಆ ನೋಟ್ಸ್ ಅನ್ನ ಮುಂದೆ ಇಟ್ಕೊಂಡು ಅದನ್ನ ಕಂಠಪಾಠ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅದಕ್ಕೆ ನಾನು ಹೇಳುವಂತದ್ದು, ನೀವು ಇಷ್ಟಪಟ್ಟು ಓದ್ಲಿಕ್ಕೆ ಕೂರಿ, ಕಷ್ಟಪಟ್ಟು ಓದುವಂತ ಅವಶ್ಯಕತೆ ಇಲ್ಲ. ನಂತರ ಓದ್ಬೇಕಾದ್ರೆ ಸುಲಭವಾಗಿ ವಿಷಯವನ್ನ ಅರ್ಥ ಮಾಡ್ಕೊಂಡು ಓದೋ ರೀತಿಯಲ್ಲಿ ಅವರ ಓದು ಇದ್ರೆ ಬಹಳ ಉತ್ತಮ. ಉದಾಹರಣೆಗೆ ನಾನು ಹೇಳ್ತೇನೆ, ಇಲ್ಲಿ ಲೇಖನ ಚಿಹ್ನೆಗಳಲ್ಲಿ ಅವರು ಸಂಪೂರ್ಣವಾಗಿ ಆ ಲೇಖನ ಚಿಹ್ನೆಯ ವ್ಯಾಖ್ಯಾನವನ್ನ ಓದಬೇಕಾದ ಅವಶ್ಯಕತೆನೇ ಇಲ್ಲ. ಒಂದು ಪದ ಅಲ್ಲಿ ಕೊಟ್ಟಿರುವಂತ ಒಂದು ಪದವನ್ನ ನೋಡಿ ಅದು ಯಾವ ಲೇಖನ ಚಿಹ್ನೆ ಅಂತ ಅವರು ಬಹಳ ಸುಲಭವಾಗಿ ಕಂಡುಹಿಡಿಬಹುದು. ಅದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಅಲ್ಲಿ ಪಾರಿಭಾಷಿಕ ಮತ್ತು ಅನ್ಯ ಭಾಷೆಯ ಪದಗಳನ್ನ ಬಳಸುವಾಗ ಈ ಲೇಖನ ಚಿಹ್ನೆಯನ್ನ ಬಳಸ್ತಾರೆ ಅಂತ ಒಂದು ವ್ಯಾಖ್ಯಾನ ಕೊಟ್ಟಿರ್ತಾರೆ. ಅಲ್ಲಿ ವಿದ್ಯಾರ್ಥಿಗಳು ಕೇವಲ ಪಾರಿಭಾಷಿಕ ಅನ್ಯ ಭಾಷೆ ಅಂತ ಬಂದಾಗ ಇದು ವಾಕ್ಯ ವೇಸ್ತನ ಚಿಹ್ನೆ ಅಂತ ಬಹಳ ಸುಲಭವಾಗಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಬೇಕು ಸರ್. ಅದರಿಂದ ಸಂಪೂರ್ಣವಾಗಿ ಎಲ್ಲಾ ವ್ಯಾಖ್ಯಾನವನ್ನು ಓದೋದಕ್ಕಿಂತ ನಾನು ಯಾವ ರೀತಿ ಓದಿದ್ರೆ ನನಗೆ ಅರ್ಥ ಆಗುತ್ತೆ ಅನ್ನೋ ವಿಷಯದಲ್ಲಿ ಅವ್ರು ಹೆಚ್ಚಿನ ಒಂದು ಆಲೋಚನೆಯನ್ನ ಮಾಡ್ಬೇಕಾಗಿರುತ್ತೆ. ಇನ್ನು ಸಂಧಿ ಪದವನ್ನ ಕೂಡ ಅಷ್ಟೇ. ಈಗ ವಿದ್ಯಾರ್ಥಿಗಳು ಸಂಧಿ ಪದ ತುಂಬಾ ಸಮಸ್ಯೆಗಳು ಅದರಲ್ಲೇ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸಂಧಿ ಮತ್ತು ಸಮಾಸ ಪದವನ್ನ ನಾನು ಹೇಗೆ ಸುಲಭವಾಗಿ ಆ ಪದವನ್ನ ನೋಡಿ ಕಂಡು ಹಿಡಿಯೋದು ಅಂತ. ಹೌದು ನಿಜ. ಅದಕ್ಕೆ ನಾನು ಆ ಒಂದು ಪದವನ್ನ ನೋಡಿದ ತಕ್ಷಣ ಅದು ಯಾವ ಸಂಧಿ ಅದು ಯಾವ ಸಮಾಸ ಅಂತ ಬಹಳ ಸುಲಭವಾಗಿ ಅವರು ಕಂಡು ಹಿಡಿಬಹುದು. ಹೇಗೆ? ಮುಖ್ಯವಾಗಿ ಈಗ ಆ ಒಂದು ಸಂಧಿ ಪದದಲ್ಲಿ ಐ ಮತ್ತು ಔ ಎನ್ನುವಂತಹ ಸ್ವರಗಳು, ದೀರ್ಘ ಸ್ವರಗಳು ನಮಗೆ ಕಂಡು ಬಂದ್ರೆ ಅದನ್ನ ವೃದ್ಧಿ ಸಂಧಿ ಅಂತ ಹೇಳ್ಬೋದು. ಉದಾಹರಣೆಗೆ ಏಕೈಕ, ಜನೈಕ್ಯ, ಜಲೌಘ,
ಹ್ಮ್ ವನೌಷಧ. ನೋಡಿ, ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ನೀವು ಹೆಚ್ಚಿನ ಸ್ವರವನ್ನ ಕೊಡ್ತಾ ಇರೋದು ಆ ಐ ಮತ್ತು ಔ ಈ ಒಂದು ಸ್ವರಗಳಿಗೆ ಅಲ್ವಾ, ಈ ಒಂದು ಅಕ್ಷರಗಳಿಗೆ. ಹ್ಮ್ 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 ಅದರಿಂದ ಆ ಅಕ್ಷರಗಳನ್ನ ನೋಡಿ ಇವರು ಅದು ಯಾವ ಸಂಧಿ ಅಂತ ಕಂಡುಹಿಡಿಬಹುದು. ಓಕೆ. ಹಾ ನಂತರ ಯಾ ಮತ್ತು ವಾ ಒತ್ತಕ್ಷರವನ್ನ ನಾವು ಹೆಚ್ಚಾಗಿ ಎಣ್ ಸಂಧಿಯಲ್ಲಿ ನೋಡ್ತೀವಿ. ಹಾ 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 ಅತ್ಯವಸರ ಹ್ಮ್. ಇತ್ಯಾದಿ. ನೋಡಿ, ಅಲ್ಲಿ ಯಾ ಒತ್ತಕ್ಷರ ಬರ್ತಾ ಇದೆ, ಹ್ಮ್ ಜೊತೆಗೆ ಮನ್ವಂತರ ಅಲ್ಲಿ ವಾ ಒತ್ತಕ್ಷರಗಳು ಬರ್ತಾ ಇದೆ. ಹ್ಮ್ 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 ಅದರಿಂದ ಆ ಪದವನ್ನ ನೋಡಿದ ತಕ್ಷಣ ಅದು ಯಾವ ಸಂಧಿ ಯಾವ ಸಮಾಸ ಅಂತ ವಿದ್ಯಾರ್ಥಿಗಳು ಕಂಡುಹಿಡಿಬಹುದು. ಸುಲಭವಾಗಿ. ಹ್ಮ್ ಬಹಳ ಸುಲಭವಾಗಿ ಕಂಡುಹಿಡಿಬಹುದು. ಅದನ್ನ ಈಗಾಗಲೇ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಿರ್ತಾರೆ. ಹ್ಮ್ ವಿದ್ಯಾರ್ಥಿಗಳು ಆ ಪ್ರಕಾರವಾಗಿ ಹೋದ್ರೆ ಬಹಳ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ರಂಜಿತ್ ಅವರೇ, ಈಗ ಬಹಳಷ್ಟು 2 ತಿಂಗಳುಗಳ ಕಾಲ ವಿದ್ಯಾರ್ಥಿಗಳು ರಜಾವನ್ನ ಕಳೆದ್ಬಿಟ್ಟಿದ್ದಾರೆ. ಹೌದು, ಎಲ್ಲ ಮರ್ತು ಬಿಟ್ಟಿದ್ದಾರೆ ಏನು ಕಾಣುತ್ತೆ ಅಲ್ವಾ? ಬಹುಶಃ ಮರ್ತಿರ್ಬೋದು ಸರ್. ಅದಕ್ಕೆ ಕಾರ್ಯಕ್ರಮ ಕೇಳಿದ ಮೇಲೆ ಆದರೂ ಕೂಡ ಸಣ್ಣ ಸಣ್ಣ ಹಿಂಟ್ಗಳನ್ನು ಗಮನಿಸಿದ್ರು ಕೂಡ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದಲಿಕ್ಕೂ ಕೂಡ ಅವಕಾಶ ಆಗುತ್ತಲ್ವಾ? ಹೌದು ಹೌದು ಸರ್. ಆಮೇಲೆ ಈಗ ರಂಜಿತ್ ಅವರೇ ಅಂತ ಅಲ್ಲ, ಅವರ ಶಿಕ್ಷಕರ ಬಳಿ ಕರೆ ಮಾಡಿ ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ಅವರು ಕರೆ ಮಾಡಿ ಮುಕ್ತವಾಗಿ ಹಂಚಿಕೊಂಡ್ರು ಕೂಡ ಅಂಕವನ್ನು ತೆಗೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಲ್ವಾ? ಖಂಡಿತ ಸರ್. ಈಗ ನಮ್ಗೆ ಇಲಾಖೆಯಿಂದ ಬಂದ ನಿರ್ದೇಶನದ ಪ್ರಕಾರ ಹ್ಮ್ ನಮಗೆ ಈಗ ನಾವು ವಿದ್ಯಾರ್ಥಿಗಳಿಗೆ ಕರೆ ಮಾಡುವುದರ ಮೂಲಕ ಅಥವಾ ಈಗ ವಾಟ್ಸ್ಆಪ್ ನಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡುವುದರ ಮೂಲಕ ನಾವು ಅವರಿಗೆ ಹಲವು ವಿಷಯಗಳನ್ನ ನಾವು ಅದರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ, ಹ್ಮ್ 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 ಪಾಠಕ್ಕೆ ಸಂಬಂಧಪಟ್ಟಂತೆ. ಹ್ಮ್ 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 ಅದರಿಂದ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನ ಬಹಳ ಹೆಚ್ಚಾಗಿ ಪಡ್ಕೊಳ್ಬೇಕು ಅನ್ನೋದು ಇದು ನನ್ನ ಕೋರಿಕೆ. ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಈ ರೀತಿ ಕೆಲವು ವಿದ್ಯಾರ್ಥಿಗಳು ಯೋಚನೆ ಮಾಡ್ತಾರೆ, ಅಯ್ಯೋ ನಾನ್ ಕೇಳಿದ್ರೆ ಶಿಕ್ಷಕರು ಏನ್ ಅನ್ಕೊಳ್ತಾರೋ, ಈ ರೀತಿಯ ಹಿಂಜರಿಕೆಯ ಮನೋಭಾವನೆಯಿಂದ ಹೊರಬಂದು ವಿದ್ಯಾರ್ಥಿಗಳು ಮುಕ್ತವಾಗಿ ಶಿಕ್ಷಕರ ಜೊತೆ ಒಂದು ಮಾತನಾಡುವಂತಹ ರೀತಿಯಲ್ಲಿ ಅವ್ರು ಇರಬೇಕು. ಈ ಒಂದು ಸಂದರ್ಭದಲ್ಲಿ ಮುಜುಗರ ಪಟ್ಕೋತಾರೆ ಅಂತ ಕಾಣುತ್ತೆ. ಬಹುತೇಕ ವಿದ್ಯಾರ್ಥಿಗಳು ಹಾಗೆ ನಾನು ಕೇಳಿದ್ರೆ ಇವರು ಏನ್ ಅನ್ಕೊಳ್ತಾರೋ ಎನ್ನುವಂತ ಮುಜುಗರದ ಭಾವನೆ ಕೂಡ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಇದೆ ಸರ್. ಅಂದ್ರೆ ಈಗ ಯಾರು ಪ್ರಶ್ನೆಯನ್ನ ಕೇಳ್ತಾರೆ, ಯಾರು ಅನುಮಾನಗಳನ್ನ ಕೇಳ್ತಾರೆ ಅವರು ದಡ್ರು, ಯಾರು ಅನುಮಾನಗಳನ್ನ ಕೇಳಲ್ಲ ಅವ್ರು ಬುದ್ಧಿವಂತರು ಅನ್ನೋ ತಲೆಯಲ್ಲಿರುತ್ತೆ ಎಷ್ಟೋ ಜನದಲ್ಲಿ. ಈಗ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ, ಅವ್ನು ಗೊತ್ತಿಲ್ಲ ನನಗೆ ಗೊತ್ತಿದೆ ಅನ್ನೋದು ಹಂಗ್ಸೋದು ಬಹಳಷ್ಟು ವಿದ್ಯಾರ್ಥಿಗಳು. ಈಗ ನಾವು ವಿದ್ಯಾರ್ಥಿಗಳು ಖಂಡಿತವಲ್ಲ ನಾವೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೇಳೋಣ, ಪ್ರಶ್ನೆಗಳನ್ನು ಮಾಡಿ ಉತ್ತರಗಳನ್ನು ಪಡೆಯೋದು ಬಹಳಷ್ಟು ಮುಖ್ಯ. ಯಾಕೆಂತ ಹೇಳಿದ್ರೆ ಅನುಮಾನ ಬಂದಾಗಲೇ ಕೂಡ ಪ್ರಶ್ನೆ ಉಟ್ಕೊಳ್ಳುತ್ತೆ. ಆ ಪ್ರಶ್ನೆಗಳನ್ನು ನೀವು ಕ್ಲಿಯರ್ ಮಾಡ್ಕೊಂಡಾಗಲೂ ಕೂಡ ಆ ಒಂದು ಉತ್ತರ ನಿಮಗೆ ಬಹುಕಾಲ ತುಂಬ ದಿನಗಳ ಕಾಲ ತಲೆಯಲ್ಲೇ ಉಳಿಯುತ್ತೆ ಅಲ್ವಾ? ಹೌದು ಹೌದು. ಓಕೆ ರಂಜಿತ್ ಅವರೇ, ಆ ಒಂದು ಧರ್ಮಸ್ಥಳದಿಂದ ಅರ್ಚನಾ ಅವರು ಪ್ರಶ್ನೆ ಕೇಳಿದ್ರಲ್ಲ, ಆ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಅವರೇ ಮತ್ತೆ ಕೇಳ್ತಾರೆ, ಸರ್ ನೀವು ಹೇಳಿದ ಹಾಗೆ 8-10 ವಾಕ್ಯದಲ್ಲಿ ಬರೆಯಿರಿ ಅಂತ ಬಂದಾಗ ಅದಕ್ಕೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಉತ್ತರ ಬರೆಯಬಹುದಾ ಅಂತ ಕೇಳ್ತಾರೆ. ನನಗೆ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ಸರ್. ಪ್ರಶ್ನೆ ಅವರು ಮೊದಲ ಪ್ರಶ್ನೆ ಏನು ಕೇಳಿದ್ರು ಅಂತ ಹೇಳಿದ್ರೆ, ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದನ್ನು ಹೇಗೆ ಸುಲಭ ಮಾಡ್ಕೊಳ್ಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ರಲ್ಲ. ಹೌದು. ಅದಕ್ಕೆ ಮುಂದುವರೆದಾಗ ಅವರು ನೀವು ಹೇಳಿದ ಹಾಗೆ 8-10 ವಾಕ್ಯದಲ್ಲಿ ಬರೆಯಿರಿ ಅಂತ ಬಂದಾಗ ಅದಕ್ಕೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಉತ್ತರ ಅಂದರೆ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟ ಉತ್ತರನೇ ಬರೀಬೇಕಾ ಬೇರೆ ಬರೀಬೇಕಾ ಅಂತ ಹೇಳಿ ಅವರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ 8-10 ವಾಕ್ಯದಲ್ಲಿ ಆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನೇ ಅವರು ಬರಿಬೇಕಾಗಿರುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ವಿಷಯಾಂತರ ಮಾಡಬಾರ್ದು. ಓಕೆ. ಈಗ ಅಲ್ಲಿ ಪ್ರಶ್ನೆ ಕೊಟ್ಟಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರವನ್ನೇ ಅವರು ಅಧ್ಯಾಯದಿಂದ ಆಯ್ಕೆ ಮಾಡಿ ಅವರು ಬರಿಬೇಕಾಗಿರುತ್ತೆ. ಅದರಿಂದ ಅವರು ಪಠ್ಯಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನೇ ಅವರು ಬರಿಬೇಕು. ಓಕೆ. ಈಗ ಇನ್ನೊಂದು ಪ್ರಶ್ನೆ ಇದೆ. ಹೇಳಿ ಸರ್. ಹರ್ಷಿತ್ ಡಿವಿ ಅವರು ಸಂಪಾಜೆಯಿಂದ ಹೇಳಿ ಸರ್. ವಾಕ್ಯದ ಪ್ರಕಾರ ಹೇಗೆ ವಿಂಗಡಿಸುವುದು? ಕವಿ ಪರಿಚಯ ಗದ್ಯ ಭಾಗದಿಂದ ಎಷ್ಟು ಮತ್ತು ಪದ್ಯ ಭಾಗದಿಂದ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ವಾಕ್ಯದ ಪ್ರಕಾರಗಳು ಇದು 1 ಅಂಕಕ್ಕೆ ಅವರಿಗೆ ಕೇಳ್ತಾರೆ ಸರ್ ಪ್ರಶ್ನೆ. 1 ಅಂಕ. ಓಕೆ. ಇದು ವಾಕ್ಯದ ಪ್ರಕಾರಗಳಲ್ಲಿ ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ. ಇದರ ವ್ಯಾಖ್ಯಾನವನ್ನ ಕೇಳ್ತಾರೆ. ಓಕೆ. ಇದರ ವ್ಯಾಖ್ಯಾನವನ್ನ ಕೇಳಿ ಇದು ಯಾವ ವಾಕ್ಯ ಎನ್ನುವುದಾಗಿ ಅವರಿಗೆ 4 ಆಯ್ಕೆಗಳನ್ನ ಕೊಡ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಇಲ್ಲ. ಇದು ಅವರು ಪುಟ ಸಂಖ್ಯೆ 46-49ರಲ್ಲಿ ಅದಕ್ಕೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಓಕೆ. ಅದರಿಂದ ಅವರಿಗೆ ವಾಕ್ಯದ ಪ್ರಕಾರಗಳಲ್ಲಿ ಅವರು ಬಹಳ ಸುಲಭವಾಗಿ ಅದಕ್ಕೆ ಉತ್ತರವನ್ನ ಬರೀಬಹುದು. ಇನ್ನು ವಿದ್ಯಾರ್ಥಿ ಕೇಳಿರುವಂತಹ ಪ್ರಶ್ನೆ ಸಾಹಿತ್ಯ ಮತ್ತು ಕವಿ ಪರಿಚಯಗಳ ಬಗ್ಗೆ. ಹೌದು ಹೌದು ಹೌದು. ಅದಕ್ಕೆ ನಾನು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕವಿ ಮತ್ತು ಲೇಖಕರ ಪರಿಚಯ ಒಟ್ಟು 6 ಅಂಕಗಳಿಗೆ ಕೇಳ್ತಾರೆ ಸರ್. ಒಟ್ಟು 6 ಅಂಕಗಳಿಗೆ. ಗದ್ಯ ಭಾಗದಿಂದ ಒಬ್ಬರು ಲೇಖಕರ ಪರಿಚಯವನ್ನ,
ಪದ್ಯ ಭಾಗದಿಂದ ಕವಿ ಪರಿಚಯವನ್ನ ಕೇಳ್ತಾರೆ. ಓಕೆ. ಹೀಗೆ ವಿದ್ಯಾರ್ಥಿಗಳು 6 ವಿದ್ಯಾರ್ಥಿ ಕೇಳಿದ ಪ್ರಕಾರ ಈ ಪ್ರಸ್ತುತ ವರ್ಷ ಯಾವ ಅಧ್ಯಾಯದಿಂದ ಯಾವ ಲೇಖಕರ ಅಥವಾ ಕವಿ ಪರಿಚಯವನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಯಾವ ಶಿಕ್ಷಕರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಹೌದು, ನಿಜ. ಯಾಕೆಂದ್ರೆ ಘಟಕವಾರು ಅಂಕ ಹಂಚಿಕೆ ಅನ್ನೋದು ಈ ಬಾರಿ ಇರೋದಿಲ್ಲ. ಅದರಿಂದ ವಿದ್ಯಾರ್ಥಿಗಳಿಗೆ ನಾನೊಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಷಯದ ಕುರಿತು ಒಟ್ಟು 15 ಕವಿ ಮತ್ತು ಲೇಖಕರ ಪರಿಚಯಗಳು ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ. ಅದರಲ್ಲಿ ಗದ್ಯ ಭಾಗದಿಂದ ನೀವು ಲೇಖಕರ ಪರಿಚಯವನ್ನ ನೀವು ಅಭ್ಯಾಸ ಮಾಡುವುದಾದ್ರೆ ಬಹಳ ಮುಖ್ಯವಾಗಿ ವಿ.ಕೃ. ಗೋಕಾಕ್, ಎ.ಎನ್. ಮೂರ್ತಿರಾವ್, ದೇವನೂರು ಮಹಾದೇವ, ಡಿ.ಎಸ್. ಜಯಪ್ಪ ಗೌಡ, ಜೊತೆಗೆ ಪೂತಿ ನರಸಿಂಹಾಸರ್ ಇವರ ಪರಿಚಯವನ್ನ ಬಹಳ ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡಿ. ನಂತರ ಸರ್ ಲೇಖಕರ ಪರಿಚಯ ಅಥವಾ ಕವಿ ಪರಿಚಯವನ್ನ ಬರಿಬೇಕಾದ್ರೆ ವಿದ್ಯಾರ್ಥಿಗಳು 3 ಅಂಕವನ್ನ ಬಹಳ ಸುಲಭವಾಗಿ ಪಡ್ಕೊಳ್ಬಹುದು. ಕೆಲವು ವಿದ್ಯಾರ್ಥಿಗಳು ತುಂಬಾ ಬರೀಲಿಕ್ಕೆ ಹೋಗ್ತಾರೆ, ಅದರ ಅವಶ್ಯಕತೆ ಇಲ್ಲ. ಆ 3 ಅಂಕಕ್ಕೆ ಏನು ಬರಿಬೇಕು ಅದನ್ನ ಬರೆದ್ರೆ ಸಾಕು. ಮುಖ್ಯವಾಗಿ ವಿ.ಕೃ. ಗೋಕಾಕ್ ಎನ್ನುವವರ ಪರಿಚಯವನ್ನ ಕೇಳಿದಾಗ ಅವರು ಬರಿಬೇಕಾಗಿದ್ದು ಇಷ್ಟೇ. ವಿ.ಕೃ. ಗೋಕಾಕ್ ಇವರು ಕ್ರಿಸ್ತ ಶಕ 1909 ಹಾವೇರಿ ಜಿಲ್ಲೆಯ ತವನೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಇಷ್ಟು ಬರೆದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಇದಕ್ಕೆ ಎಷ್ಟು ಅಂಕ ಅಂತ ಹೇಳಿದ್ ನೀವು ಕವಿ ಪರಿಚಯದಲ್ಲಿ? ಇದಕ್ಕೆ ಒಟ್ಟಾರೆಯಾಗಿ 3 ಅಂಕ. ಲೇಖಕರ ಪರಿಚಯಕ್ಕೆ 1 ಅಂಕ, 3 ಅಂಕ, ಕವಿ ಪರಿಚಯಕ್ಕೆ 3 ಅಂಕ, ಒಟ್ಟಾರೆಯಾಗಿ 6 ಅಂಕಗಳು ಸರ್. ನಂತರ ಅವರ ಕೃತಿಗಳನ್ನ ಬರಿಬೇಕು. ಯಾವ್ದಾದ್ರು 3 ಅಥವಾ 4 ಕೃತಿಯನ್ನ ಬರೆದ್ರು ಸಾಕು. 3 ಬರೆದ್ರೆ ಸಾಕ? 3 ಬರೆದ್ರೆ ಸಾಕು ಸರ್. ಅವರ ಪ್ರಮುಖ ಕೃತಿಗಳು ಪಯಣ, ಉಗಮ, ಇಜ್ಜೋಡು, ಸಮರಸವೇ ಜೀವನ ಇತ್ಯಾದಿ. ಇದಕ್ಕೆ 1 ಅಂಕ ಅವರಿಗೆ ಸಿಗುತ್ತೆ. ನಂತರದಲ್ಲಿ ಪ್ರಶಸ್ತಿಗಳನ್ನ ಬರೆದ್ರೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪುರಸ್ಕಾರಗಳು ಲಭಿಸಿವೆ ಅಂತ ಬರೆದಾಗ ಅವರಿಗೆ ಮತ್ತೊಂದು ಅಂಕ ಅದಕ್ಕೆ ಸಿಗುತ್ತೆ. ರಂಜಿತ್ ಅವರೇ, 1 ನಿಮಿಷ. ಈಗ ಈ ಕವಿ ಪರಿಚಯ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಬಂದಿದೆ. ಅರ್ಪಿತಾ ಅಂತ ಮಡಿಕೇರಿಯಿಂದ, ಇವರು ಸಹ ಅದೇ ಕೇಳ್ತಾರೆ, ಕವಿ ಪರಿಚಯದಲ್ಲಿ ಅವರ ಕೃತಿಗಳನ್ನ ಬರಿಬೇಕಾ ಅಂತ ಕೇಳ್ತಾರೆ. ನೀವು ಉತ್ತರ ಹೇಳ್ತಾ ಇದ್ದೀರಿ. ಕೃತಿಗಳನ್ನ ಬರಿಬೇಕು. ಕೃತಿಗಳಿಗೆ 1 ಅಂಕ ಇದೆ. ಕೃತಿಯನ್ನ ಬರೆಯದೆ ಬಿಟ್ರೆ ಅವರಿಗೆ 1 ಅಂಕವನ್ನ ಕಡಿತಗೊಳಿಸ್ತಾರೆ. ನಂತರ ಸರ್ ಲೇಖಕರ ಪರಿಚಯ, ಕವಿ ಪರಿಚಯ ಬರಿಬೇಕಾದ್ರೆ ಹಂತವಾಗಿ ಅವರು ಬರೆಯೋದು ಬೇಡ. ವಿದ್ಯಾರ್ಥಿಗಳು ವಾಕ್ಯ ರೂಪದಲ್ಲಿಯೇ ಬರಿಬೇಕು. ಹೌದಾ? ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್, ಈಗ ಅವರ ಹೆಸರು ವಿ.ಕೃ. ಗೋಕಾಕ್, ಅವರ ಕಾಲ, ಸ್ಥಳ, ಹೀಗೆ ಹಂತವಾಗಿ ಬರ್ಕೊಂಡು ಹೋಗ್ತಾರೆ. ತಪ್ಪಾ? ಅದು ತಪ್ಪು ಸರ್. ಹಾಗೆ ಬರೆದ್ರೆ ಅವರಿಗೆ ಅಂಕಗಳು ಸಿಗೋದಿಲ್ಲ. ವಿದ್ಯಾರ್ಥಿ ತಿಳ್ಕೊಂಡಿರ್ತಾನೆ, ವಿದ್ಯಾರ್ಥಿ ತಿಳ್ಕೊಂಡಿರ್ತಾನೆ ಎಲ್ಲಾನು. ಅವನು ಸ್ಟೆಪ್ ಬೈ ಸ್ಟೆಪ್ ಬರೆದಾಗ್ಲೂ ಕೂಡ ನನಗೆ ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ 1 1 1 ಆ ರೀತಿಲಿ ಬರೆದ್ರೆ ಸಿಗ್ಬೋದೇನೋ ಅನ್ಕೊಂಡು ಬರೀತಾನೆ. ಅದು ತಪ್ಪಾಗುತ್ತಾಗಾರೆ? ತಪ್ಪು ಸರ್. ಅವರು ವಾಕ್ಯ ಅಲ್ಲೇ ಕೊಟ್ಟಿರ್ತಾರೆ. ಕೆಳಗೆ ನೀಡಿರುವಂತಹ ಕವಿ ಅಥವಾ ಲೇಖಕರ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಯ ಬಗ್ಗೆ ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೇಳಿರ್ತಾರೆ. ಅದರಿಂದ ಅವರು ವಾಕ್ಯ ರೂಪದಲ್ಲಿಯೇ ಬರಿಬೇಕು. ಅವರು ಹಂತವಾಗಿ ಬರ್ಕೊಂಡು ಹೋಗೋದು ತಪ್ಪಾಗುತ್ತೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕಿವಿ ಮಾತನ್ನ ಹೇಳಿದ್ರಿ ರಂಜಿತ್ ಅವರೇ. ಹಂತವಾಗಿ ಬರೀಲಿಕ್ಕಿಂತ ಮುಂಚೆ ನೀವು ಅದು ವಾಕ್ಯ ರೂಪದಲ್ಲೇ ಬರೆದ್ರೆ ಉತ್ತಮ. ಅವರ ಕವಿ ಮತ್ತು ಲೇಖಕರ ಪರಿಚಯ 3 ರಿಂದ 4 ವಾಕ್ಯಗಳಿದ್ರು ಸಾಕು ಸರ್. 4 ವಾಕ್ಯದಲ್ಲಿ ಇದ್ರೆ ಸಾಕಲ್ವಾ? ಹೌದು. ರಂಜಿತ್ ಅವರೇ, ಏನು ನಮಗೆ ಈ 1 ಗಂಟೆಗಳ ಸಮಯ ಸಾಕಾಗೋದಿಲ್ಲ ಅಂತ ಕಾಣುತ್ತೆ. ಯಾಕೆಂದರೆ ನಾವು ಇನ್ನೂ ಬಹಳಷ್ಟು ವಿಚಾರಗಳನ್ನು ಮಾತಾಡಬೇಕು. ಈಗ ಗದ್ಯ ಭಾಗ ಮತ್ತು ಪದ್ಯ ಭಾಗವನ್ನು ಬಿಟ್ಟು ನಾವು ವ್ಯಾಕರಣ ಸಂಬಂಧಪಟ್ಟಂಗೆ ಮಾತಾಡೋಣ. ಯಾಕಂದರೆ 29 ಅಂಕಗಳು ವ್ಯಾಕರಣದಲ್ಲಿ ಇರೋದ್ರಿಂದ ನಮ್ಮ ಕೆಲವು ವಿದ್ಯಾರ್ಥಿಗಳು ಏನಂತ ಹೇಳಿದ್ರೆ ವ್ಯಾಕರಣಕ್ಕೆ ತುಂಬ ಸಮಯವನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಬಹಳ ಕಡಿಮೆ ಸಮಯದಲ್ಲಿ 29 ಅಂಕಗಳನ್ನು ಪಡಿಬೋದಲ್ವಾ? ಹೌದು ಸರ್, ಬಹಳ ಕಡಿಮೆ ಸಮಯದಲ್ಲಿ ಅವರು ಹೆಚ್ಚಿನ ಅಂಕವನ್ನು ಪಡ್ಕೊಳ್ಬಹುದು. ವ್ಯಾಕರಣ ಸಂಬಂಧಪಟ್ಟಂಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳ್ಬೋದಾ? ಹೇಳ್ಬೋದು ಸರ್. ದಯಮಾಡಿ ಹೇಳಿ ಸರ್. ಇಲ್ಲಿ ವ್ಯಾಕರಣ ಅಂಶದಲ್ಲಿ ಅವ್ರ ವಿದ್ಯಾರ್ಥಿಗಳಿಗೆ 29 ಅಂಕಗಳನ್ನ ನಿಗದಿಗೊಳಿಸಲಾಗಿದೆ. ಹೌದು. ಈ 29 ಅಂಕದಲ್ಲಿ 10 ಅಂಕಗಳಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. 10 ಅಂಕಗಳಿಗೆ 1 ಅಂಕದ ಪ್ರಶ್ನೆಗಳು. ಇವರು ಪಠ್ಯ ಪುಸ್ತಕದಲ್ಲಿ ಈ ಕೆಲವು ಪುಟಗಳಲ್ಲಿ ಇದಕ್ಕೆ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಆ ಪುಟಗಳ ಸಂಖ್ಯೆಯನ್ನು ನಾನು ಹೇಳ್ತೇನೆ. ವಿದ್ಯಾರ್ಥಿಗಳು ಅದನ್ನ ಬರೆದಿಟ್ಕೊಂಡು ಅದನ್ನ ಅಭ್ಯಾಸ ಮಾಡಿದ್ರೆ ಸಾಕು. ಹೇಳಿ. ಮುಖ್ಯವಾಗಿ ಪುಟ ಸಂಖ್ಯೆ 10, 11 ಇಲ್ಲಿ ಕನ್ನಡ ವರ್ಣಮಾಲೆಯ ಬಗ್ಗೆ ಅವರಿಗೆ ವಿಷಯಗಳು ಸಿಗುತ್ತೆ. ಪುಟ ಸಂಖ್ಯೆ 24, 26 ಇಲ್ಲಿ ಸಂಧಿಗಳು, ದ್ವಿರುಕ್ತಿ, ಜೋಡು ನುಡಿ ಇದಕ್ಕೆ ಉದಾಹರಣೆಗಳನ್ನ ಗಮನಿಸಬಹುದು. ಪುಟ ಸಂಖ್ಯೆ 35 ರಿಂದ 37 ಇಲ್ಲಿ ಕಾಲಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಸಿಗುತ್ತೆ. ಪುಟ ಸಂಖ್ಯೆ 46, 49 ಇಲ್ಲಿ ಲೇಖನ ಚಿಹ್ನೆಗಳು, ಬಹಳ ಮುಖ್ಯವಾಗಿ ಲೇಖನ ಚಿಹ್ನೆಗಳು ಮತ್ತು ವಾಕ್ಯ ಪ್ರಕಾರಗಳಿಗೆ ಉದಾಹರಣೆಗಳಿದೆ.
ಪುಟ ಸಂಖ್ಯೆ 55, 56 ಇಲ್ಲಿ ಸಮಾಸಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹ್ಮ್ ಪುಟ ಸಂಖ್ಯೆ 64, 66 ಇಲ್ಲಿ ತದ್ದಿತಾಂತಗಳಿಗೆ ಉದಾಹರಣೆಗಳಿದೆ. ಹ್ಮ್ ಪುಟ ಸಂಖ್ಯೆ 87, 91 ಇಲ್ಲಿ ನಾಮಪದ, ಸರ್ವನಾಮ, ಕೃದಂತ ಹ್ಮ್ ಹ್ಮ್ ಇವುಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹ್ಮ್ ಪುಟ ಸಂಖ್ಯೆ 97, 99ರಲ್ಲಿ ವಿದ್ಯಾರ್ಥಕ, ಸಂಭಾವನಾರ್ಥಕ ಮತ್ತು ನಿಷೇಧಾರ್ಥಕ ಪದಗಳು ಹ್ಮ್. ಹಾಗೂ ವಿಭಕ್ತಿ ಪ್ರತ್ಯಯ ಇದಕ್ಕೆ ಉದಾಹರಣೆಗಳಿವೆ. ಓಕೆ. ಪುಟ ಸಂಖ್ಯೆ 105, 106ರಲ್ಲಿ ಅವ್ಯಯಗಳಿಗೆ ಉದಾಹರಣೆಯನ್ನು ನಾವು ನೋಡಬಹುದು. ಹ್ಮ್ 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 ಪುಟ ಸಂಖ್ಯೆ 114, 115ರಲ್ಲಿ ಅನ್ಯ ದೇಶೀಯ ಪದಗಳು ಮತ್ತು ಸಪ್ತಮ ತದ್ಭವ ಪದಗಳಿಗೆ ಉದಾಹರಣೆಯನ್ನು ನಾವು ಗಮನಿಸಬಹುದು. ಹ್ಮ್ 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 ಜೊತೆಗೆ ಅವರಿಗೆ ಗ್ರಾಂಥಿಕ ಮತ್ತು ಗ್ರಾಮ್ಯ ಪದಗಳು ಅದಕ್ಕೆ ಉದಾಹರಣೆಯನ್ನ ಅವರು ಹಲಗಲಿ ಬೇಡರು ಪದ್ಯದಲ್ಲಿ ಗಮನಿಸಬಹುದು ಸರ್. ಹ್ಮ್ 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 ಜೊತೆಗೆ ಛಂದಸ್ಸು ಮತ್ತು ಅಲಂಕಾರದಿಂದಲೂ ಕೂಡ ಅವರಿಗೆ 1 ಅಂಕದ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿದೆ. ಓಕೆ. ಈಗ ಛಂದಸ್ಸು, ಅಲಂಕಾರ, ಗಾದೆಗಳು ಅಲ್ವಾ, ಈ 3ರಿಂದ 9 ಅಂಕಗಳನ್ನ ಪಡಿಬೋದು ಅವರು. ಹೌದು ಹೌದು ಸರ್. ಒಂದೊಂದು ಉದಾಹರಣೆ ಕೊಡ್ಬೋದಾ ಛಂದಸ್ಸು, ಅಲಂಕಾರ, ಗಾದೆಗಳಿಗೆ? ಸರ್, ಛಂದಸ್ಸಿನಲ್ಲಿ ವಿದ್ಯಾರ್ಥಿಗಳು ಒಟ್ಟು 3 ಅಂಕವನ್ನ ಪಡ್ಕೊಳ್ಬಹುದು. ಹ್ಮ್ ಈ 3 ಅಂಕಗಳನ್ನ ಅವರು ಹಂತ ಹಂತವಾಗಿ ಪಡ್ಕೊಳ್ಬಹುದು ಸರ್. ಹ್ಮ್ ಹ್ಮ್ ಈ ಛಂದಸ್ಸಿನಲ್ಲಿ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀರಿ ಅಂತ ಕೇಳ್ತಾರೆ. ಓಕೆ ಓಕೆ. ನೋಡಿ, ವಿದ್ಯಾರ್ಥಿಗಳು ಆ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿದ್ರೆ ಅಂದ್ರೆ ಲಘು ಗುರುವನ್ನ ಹಾಕಿದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಹ್ಮ್ 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 ಓಕೆ. ಗಣ ವಿಭಾಗವನ್ನ ಮಾಡಿದಾಗ ಅವರಿಗೆ 1 ಅಂಕ ಸಿಗುತ್ತೆ. ಓಕೆ. ನಂತರ ಆ ಛಂದಸ್ಸಿನ ಹೆಸರನ್ನ ಬರೆದಾಗ ಅವರಿಗೆ ಮತ್ತೊಂದು ಅಂಕವನ್ನ ಸುಲಭವಾಗಿ ಅವ್ರು ಪಡ್ಕೊಳ್ಬಹುದು. ಹಾ 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 ನೋಡಿ ಸರ್, ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಈ ಛಂದಸ್ಸಿನ ಬಗ್ಗೆ ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾ 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 ಕಂದ ಪದ್ಯ ಅಂದ್ರೆ 4 ಸಾಲಿನ ಪದ್ಯ, ಪರೀಕ್ಷೆಯಲ್ಲಿ 2 ಸಾಲಿನ ಮಾತ್ರ ಕೇಳಿರ್ತಾರೆ. ಓಕೆ. ಅಲ್ಲಿ ಮೊದಲ ಸಾಲಿನಲ್ಲಿ 12 ಮಾತ್ರೆಗಳು ಬರುತ್ತೆ, ಎರಡನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ. ಹಾ 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 ಅಲ್ಲಿ ಮೊದಲನೇ ಸಾಲನ್ನ 4 ಮಾತ್ರೆಯ 3 ಗುಂಪನ್ನಾಗಿ, ಎರಡನೇ ಸಾಲನ್ನ 4 ಮಾತ್ರೆಯ 5 ಗುಂಪನ್ನಾಗಿ ಅವರು ವರ್ಗೀಕರಣ ಮಾಡಬೇಕಾಗಿರುತ್ತೆ. ಹಾ ಸರಿ. ಅದು ಬಹಳ ಸುಲಭ. ಹ್ಮ್ ಈ ಬಾರಿ ವಿದ್ಯಾರ್ಥಿಗಳು ವಾರ್ಧಕ ಷಟ್ಪದಿ ಅಥವಾ ಬಾಮಿನಿ ಷಟ್ಪದಿಯನ್ನ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು. ಹ್ಮ್ 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 ಅಥವಾ ವೃತ್ತಗಳು, ಒಟ್ಟು 6 ವೃತ್ತಗಳಿದೆ. ಆ 6 ವೃತ್ತಗಳಲ್ಲಿ ಯಾವುದಾದ್ರೂ ಒಂದು ವೃತ್ತವನ್ನ ವಿದ್ಯಾರ್ಥಿಗಳಿಗೆ ಕೇಳಬಹುದು. ಹ್ಮ್ 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 ನಾನು ಮೊದಲೇ ಹೇಳಿರೋ ಹಾಗೆ ಯಾವುದೇ ಆಯ್ಕೆಗಳಿರೋದಿಲ್ಲ. ಹ್ಮ್ 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 ನೋಡಿ, ಮೊದಲು ಆಯ್ಕೆ ಕೊಡ್ತಾ ಇದ್ರು, ಉಪಮಾಲಂಕಾರ ಇಲ್ಲ ರೂಪಕಾಲಂಕಾರ, ಉಪಮಾಲಂಕಾರ ಇಲ್ಲ ದೃಷ್ಟಾಂತ ಅಲಂಕಾರ, ಹೀಗೆ. ಓಕೆ. ಸಾರಿ, ಇದು ಛಂದಸ್ಸಿನ ಬಗ್ಗೆ ಹೇಳ್ತಾ ಇದ್ದೀನಿ. ಹಾ ಕಂದ ಪದ್ಯ ಅಥವಾ ಬಾಮಿನಿ ಷಟ್ಪದಿ ಇಲ್ಲ ವೃತ್ತಗಳು ಅಥವಾ ವಾರ್ಧಕ ಷಟ್ಪದಿ, ಹೀಗೆ ಆಯ್ಕೆಗಳನ್ನ ಕೊಡ್ತಾ ಇದ್ರು. ಹ್ಮ್ 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 ಈ ಬಾರಿ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಪದ್ಯ ಭಾಗವನ್ನ ಕೊಡ್ತಾರೆ. ಒಂದೇ ಒಂದು ಪದ್ಯ ಭಾಗವನ್ನ ಕೊಡ್ತಾರೆ. ಅದು ವೃತ್ತ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಕಂದ ಪದ್ಯ ಆಗಿರ್ಬೋದು. ಅದನ್ನ ಅವರೇ ಗುರುತಿಸಬೇಕು. ಅದು ಅವರೇ ಗುರುತಿಸಬೇಕು. ಅದರಿಂದ ವಿದ್ಯಾರ್ಥಿಗಳು ಬಹಳ ಸರಳವಾಗಿ, ಸುಲಭವಾಗಿ ಆ ಒಂದು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ. ಈ ಷಟ್ಪದಿ ಒಟ್ಟು 6 ಸಾಲಿನ ಪದ್ಯವಾಗಿದ್ದು ಪರೀಕ್ಷೆಯಲ್ಲಿ ಕೇವಲ 3 ಸಾಲನ್ನ ಮಾತ್ರ ಕೇಳ್ತಾರೆ. ಓಕೆ. ಪರೀಕ್ಷೆಯಲ್ಲಿ 3 ಸಾಲನ್ನ ಮಾತ್ರ ಕೇಳ್ತಾರೆ. ಷಟ್ಪದಿಯ 3ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರು ಗುರುವಾಗಿಯೇ ಇರುತ್ತೆ. ಇದು ಬಹಳ ವಿದ್ಯಾರ್ಥಿಗಳು ಮಾಡುವಂತ ತಪ್ಪು. ಷಟ್ಪದಿಯ 3ನೇ ಸಾಲಿನ ಕೊನೆಯ ಅಕ್ಷರ ಅಥವಾ 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರು ಕೂಡ ಅದು ಗುರುವಾಗಿಯೇ ಇರುತ್ತೆ. ವಿದ್ಯಾರ್ಥಿಗಳು ಅಲ್ಲಿಂದ ಇವರು ಛಂದಸ್ಸನ್ನ ಹಾಕ್ಲಿಕ್ಕೆ ಪ್ರಾರಂಭವನ್ನ ಮಾಡ್ಬೇಕಾಗುತ್ತೆ. ಓಕೆ. ಬಾಮಿನಿ ಷಟ್ಪದಿಯನ್ನ ನಾವು ಕೌರವೇಂದ್ರನ ಕೊಂದು ನೀನು ಎನ್ನುವ ಪದ್ಯ ಭಾಗದಿಂದ ಕೇಳಬಹುದು ಸರ್. ಇಲ್ಲದಿದ್ರೆ ವಾರ್ಧಕ ಷಟ್ಪದಿಯನ್ನ ವೀರಲವ ಎನ್ನುವಂತ ಪದ್ಯ ಭಾಗದಿಂದ ಕೇಳುವಂತ ಸಾಧ್ಯತೆ ಹೆಚ್ಚಿದೆ. ಓಕೆ. ಬಾಮಿನಿ ಷಟ್ಪದಿಯ ಮೊದಲ ಸಾಲು, ಷಟ್ಪದಿ ಅಂದ್ರೆ 3 ಸಾಲಿನ ಪದ್ಯ. ಬಾಮಿನಿ ಷಟ್ಪದಿಯಲ್ಲಿ ಮೊದಲ ಸಾಲಿನಲ್ಲಿ 14 ಮಾತ್ರೆಗಳು ಬರುತ್ತೆ. ಮೊದಲ 2 ಸಾಲಿನಲ್ಲಿ 3ನೇ ಸಾಲಿನಲ್ಲಿ 21 + 2 ಏನಂದ್ರೆ ಅವರು ಕೊನೆಯಲ್ಲಿ ಗುರು ಹಾಕಿರ್ತಾರಲ್ಲ ಸರ್, ಅದು ಹೌದು. ಅದು ಸೇರಿ ಒಟ್ಟು 23 ಮಾತ್ರೆಗಳು ಬರುತ್ತೆ. ಬಾಮಿನಿ ಷಟ್ಪದಿಯನ್ನ 3-4 ಅಂತ ಗಣ ವಿಭಾಗ ಮಾಡಬೇಕು. ವಾರ್ಧಕ ಷಟ್ಪದಿಯನ್ನ 5-5-5 ಅನ್ನೋ ರೀತಿಯಲ್ಲಿ ಗಣ ವಿಭಾಗ ಮಾಡಬೇಕು. ವಾರ್ಧಕ ಷಟ್ಪದಿಯ ಮೊದಲ 2 ಸಾಲಿನಲ್ಲಿ 20 ಮಾತ್ರೆಗಳನ್ನು ನಾವು ನೋಡ್ಬೋದು ಸರ್. ಅದೇ ಕೊನೆಯ ಸಾಲಿನಲ್ಲಿ 30 ಮಾತ್ರೆಗಳನ್ನ +2 ಕೊನೆಯಲ್ಲಿ ಹಾಕಿರುವಂತ ಗುರು ಸೇರಿಸಿ ಒಟ್ಟು 32 ಮಾತ್ರೆಗಳನ್ನ ಅವರು ಗಣನೆಗೆ ತೆಗೆದುಕೊಳ್ಬಹುದು. ಈ ವಾರ್ಧಕ ಷಟ್ಪದಿಯನ್ನ ವೀರಲವ ಎನ್ನುವಂತ ಪದ್ಯವನ್ನ ಅಭ್ಯಾಸ ಮಾಡಿದಾಗ ವಾರ್ಧಕ ಷಟ್ಪದಿಯನ್ನ ಕೂಡ ಬಹಳ ಚೆನ್ನಾಗಿ ಅವರು ಅದಕ್ಕೆ ಉತ್ತರವನ್ನ ಬರೀಬಹುದು. ಇನ್ನು ವೃತ್ತಗಳು ಸರ್, ಒಟ್ಟು 6 ವೃತ್ತಗಳಿದೆ. ಈ 6 ವೃತ್ತಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ 1 ಸಾಲಿನ ಪದ್ಯವನ್ನ ಕೇಳ್ತಾರೆ. ಕಂದ ಪದ್ಯದಲ್ಲಿ 2 ಸಾಲಿನ ಪದ್ಯ ಕೇಳ್ತಾರೆ. ಷಟ್ಪದಿಯಲ್ಲಿ 3 ಸಾಲಿನ ಪದ್ಯ ಕೇಳ್ತಾರೆ. ವೃತ್ತದಲ್ಲಿ 1 ಸಾಲಿನ ಪದ್ಯವನ್ನ ಕೇಳ್ತಾರೆ.
ಹ್ಮ್ 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 ಆಗ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡಿರ್ಬೇಕು, 2 ಸಾಲಿನ ಪದ್ಯ ಕೇಳಿದ್ರೆ ಅದು ಕಂದ ಪದ್ಯ. ಹ್ಮ್ 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 ಛಂದಸ್ಸಿನ ಹೆಸರು ಬರೆದ್ರೆ ಅವ್ರಿಗೆ 1 ಅಂಕ ಸಿಗುತ್ತಲ್ವ ಸರ್. ಹೌದು ಹೌದು ನಿಜ. ಅದರಿಂದ ಅದು 2 ಸಾಲಿನ ಪದ್ಯ ಕಂದ ಪದ್ಯ, 3 ಸಾಲಿನ ಪದ್ಯ ಷಟ್ಪದಿ. ಅವರು ಕಂಡುಹಿಡಿಬೇಕಾಗಿದ್ದು ಅದು ವಾರ್ಧಕ ಷಟ್ಪದಿಯ ಅಥವಾ ಬಾಮಿನಿ ಷಟ್ಪದಿಯ ಎನ್ನುವುದನ್ನ. ಓಕೆ. ಹ್ಮ್ ಇನ್ನು 1 ಸಾಲಿನ ಪದ್ಯ ವೃತ್ತವಾಗಿರುತ್ತೆ. ಅವರು ಮೊದಲು ಮಾಡಬೇಕಾಗಿದ್ದು 3 ಅಕ್ಷರಗಳ ಗುಂಪನ್ನ ಮೊದಲು ಮಾಡ್ಕೊಳ್ಬೇಕಾಗುತ್ತೆ. ಹ್ಮ್ 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 ನೋಡಿ, 3 ಅಕ್ಷರಗಳ ಗುಂಪನ್ನ ಮಾಡ್ಕೊಂಡಾಗ ಅವ್ರಿಗೆ 1 ಅಂಕ ಬಿಡುತ್ತೆ ಅದಕ್ಕೆ. ಹೌದು. ಹ್ಮ್ ನಂತರ ಅದಕ್ಕೆ ಲಘು ಗುರುವನ್ನ ಹಾಕ್ಬೇಕು, ಪ್ರಸ್ತಾರವನ್ನ ಹಾಕ್ಬೇಕು. ಪ್ರಸ್ತಾರ ಹಾಕಿದಾಗ ಅವರಿಗೆ 1 ಅಂಕ ಸಿಗುತ್ತೆ. ನಂತರ ಅದು ಯಾವ ವೃತ್ತ ಛಂದಸ್ಸು ಎನ್ನುವುದನ್ನ ಗುರುತಿಡಿದ್ರೆ ಅವರಿಗೆ ಮತ್ತೊಂದು ಅಂಕ ಅವರಿಗೆ ಸಿಗುತ್ತೆ. ಓಕೆ ಓಕೆ. ನಾನು ಬಹಳ ಸುಲಭವಾಗಿ ವೃತ್ತವನ್ನ ಹೇಗೆ ಕಂಡುಹಿಡಿಯುವುದು ಅಂತ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ಖಂಡಿತವಾಗ್ಲೂ ಹೇಳಿ. ಮುಖ್ಯವಾಗಿ ವಿದ್ಯಾರ್ಥಿಗಳು 1 ಸಾಲಿನ ಪದ್ಯ ವೃತ್ತಗಳು, ಅದರಲ್ಲಿ ವಿದ್ಯಾರ್ಥಿಗಳು 3 ಅಕ್ಷರಗಳ ಗುಂಪನ್ನ ಮಾಡಿ ನಂತರ ಅವರು ಪ್ರಸ್ತಾರವನ್ನ ಹಾಕಬೇಕಾಗಿರುತ್ತೆ. ಆ ಪ್ರಸ್ತಾರವನ್ನ ಹಾಕಿದ ನಂತರ ಅದರ ಮೇಲೆ ಅದು ಯಾವ ಗಣ ಅನ್ನೋದಾಗಿ ವಿದ್ಯಾರ್ಥಿಗಳು ಬರಿಬೇಕಾಗುತ್ತೆ. ಕನ್ನಡದಲ್ಲಿ ಛಂದಸ್ಸಿನಲ್ಲಿ ಒಟ್ಟು 8 ಗಣಗಳಿದೆ. ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ ಹಾಗೂ ಸಗಣ. ಈ 8 ಗಣಗಳಲ್ಲಿ ಆ ಮೊದಲ ಭಾಗ ಯಾವ ಗಣ? ಉದಾಹರಣೆಗೆ ಅವರು 3 ಅಕ್ಷರದ ಗುಂಪನ್ನ ಮಾಡ್ಕೊಂಡಿರ್ತಾರೆ. ಆ ಮೊದಲ ಗುಂಪು ಬಗಣ, 2ನೇ ಗುಂಪು ರಗಣ, 3ನೇ ಗುಂಪು ನಗಣ ಅಂತ ಅದರ ಮೇಲೆ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ. ನೋಡಿ ಎಷ್ಟು ಸುಲಭವಾಗಿ ಅವ್ರು ಕಂಡುಹಿಡಿಬಹುದು ಅಂದ್ರೆ, ಮೊದಲು ಬ, ನಂತರ ರ, ನಂತರ ನ. ಬರನ ಬಂದ್ರೆ ಉತ್ಪಲಮಾಲ. ಅದೇ ಜಾಗದಲ್ಲಿ ನ, ಜ, ಬ ಬಂದ್ರೆ ಚಂಪಕಮಾಲ. ಮ, ತ, ಜ ಬಂದ್ರೆ ಶಾರ್ದೂಲ ವಿಕ್ರೀಡಿತ. ತ, ಬ, ರ ಬಂದ್ರೆ ಮತ್ತೇಬ ವಿಕ್ರೀಡಿತ. ಮ, ರ, ಬ ಬಂದ್ರೆ ಶ್ರದ್ಧರ. ಅದೇ ರೀತಿ ತ, ತ, ತ ಬಂದ್ರೆ ಮಹಾಶ್ರದ್ಧರ. ಈ ಸೂತ್ರವನ್ನ ಅವರು ಅಭ್ಯಾಸ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ಅವರು ಪರಿಪೂರ್ಣವಾದ ಅಂಕವನ್ನ ಅವರು ವೃತ್ತ ಛಂದಸ್ಸನ್ನ ಕೇಳಿದಾಗ ಪಡ್ಕೊಳ್ಬಹುದು. ಓಕೆ ಓಕೆ. ಅಲಂಕಾರಕ್ಕೆ ಬಂದ್ಬೋಣ ಈಗ. ಬರುವ ಹೇಳಿ. ಅಲಂಕಾರ ಸಂಬಂಧಪಟ್ಟಂಗೆ ಮಾತಾಡಿ. ಅಲಂಕಾರ, ಅದಕ್ಕೂ ಕೂಡ 3 ಅಂಕವನ್ನ ನಿಗದಿಗೊಳಿಸಲಾಗಿದೆ ಸರ್. ಈ ಬಾರಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ಆಯ್ಕೆಗಳನ್ನ ಅಲಂಕಾರದಲ್ಲಿ ನೀಡಿರುವುದಿಲ್ಲ. ಓಕೆ. ಒಟ್ಟು 5 ಪ್ರಮುಖ ಅಲಂಕಾರಗಳನ್ನ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ. ಮುಖ್ಯವಾಗಿ ಉಪಮಾಲಂಕಾರ, ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಮತ್ತು ಅರ್ಥಾಂತರ ನ್ಯಾಸಾಲಂಕಾರ. ಈ 5 ಅಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಅವರಿಗೆ ಬರುತ್ತೆ. ಬಹಳ ಮುಖ್ಯವಾಗಿ ಅವರು ತಿಳ್ಕೊಳ್ಬೇಕಾಗಿದ್ದು ಏನಂದ್ರೆ, ಉಪಮಾಲಂಕಾರ ಅಂದ್ರೆ ಅದರಲ್ಲಿ ಅಂತೆ, ಹಾಂಗ, ಒಲ್ ಈ ರೀತಿಯ ವಾಚಕ ಪದಗಳು ಬಂದ್ರೆ ಅದು ಉಪಮಾಲಂಕಾರವಾಗಿರುತ್ತೆ. ಓಕೆ. ಇನ್ನು ರೂಪಕಾಲಂಕಾರದಲ್ಲಿ ಯಾವುದೇ ವಾಚಕ ಪದಗಳಿರೋದಿಲ್ಲ, ಅಲ್ಲಿ ಅಭೇದ ಕಲ್ಪನೆ ಇರುತ್ತೆ. ನೇರವಾಗಿ ಹೇಳಿದ್ರೆ ಅದು ರೂಪಕಾಲಂಕಾರ. ಇನ್ನು ದೃಷ್ಟಾಂತ ಅಲಂಕಾರದಲ್ಲಿ ಬಿಂಬ ಪ್ರತಿಬಿಂಬ ಭಾವನೆಯನ್ನ ನಾವು ನೋಡ್ಬೋದು. ಉದಾಹರಣೆಗೆ ಹೆಚ್ಚಿನದಾಗಿ ದೃಷ್ಟಾಂತ ಅಲಂಕಾರದಲ್ಲಿ ಗಾದೆ ಮಾತುಗಳನ್ನ ಕೇಳ್ಬೋದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ರೀತಿ ಗಾದೆ ಮಾತುಗಳನ್ನ ಕೂಡ ಅಲ್ಲಿ ಕೇಳ್ಬೋದು. ಇನ್ನು ಉತ್ಪ್ರೇಕ್ಷಾಲಂಕಾರ, ನನ್ನ ಪ್ರಕಾರ ಈ ಬಾರಿ ಉತ್ಪ್ರೇಕ್ಷಾಲಂಕಾರವನ್ನ ಕೇಳುವಂತ ಸಾಧ್ಯತೆ ಇರಬಹುದು. ಓಕೆ. ನಾನು ನೋಡಿದ ಪ್ರಕಾರ ಕಳೆದ 3-4 ವರ್ಷದಿಂದ ಈ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಿಲ್ಲ. ಬಹುಶಃ ಈ ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು. ನಂತರ ಉತ್ಪ್ರೇಕ್ಷ ಅಲಂಕಾರದಲ್ಲಿ ಕಲ್ಪಿಸಿ ಹೇಳಲಾಗುತ್ತೆ. ಉಪಮೇಯ ಮತ್ತು ಉಪಮಾನದಲ್ಲಿ ಕಲ್ಪನೆಯ ಭಾವನೆ ವ್ಯಕ್ತವಾಗುತ್ತೆ. ಇನ್ನು ಅರ್ಥಾಂತರ ನ್ಯಾಸಾಲಂಕಾರದಲ್ಲಿ ಒಂದು ವಾಕ್ಯವನ್ನ ಇನ್ನೊಂದು ವಾಕ್ಯಕ್ಕೆ ಸಮರ್ಥನೆ ಮಾಡಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ಸರ್, ವಿದ್ಯಾರ್ಥಿಗಳು ಇದರಲ್ಲಿ ಯಾವ ರೀತಿ 3 ಅಂಕವನ್ನ ಪಡ್ಕೊಳ್ಬಹುದು ಅಂದ್ರೆ, ಅಲಂಕಾರದ ಹೆಸರನ್ನ ಬರೆದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಈಗ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಸರ್. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿ ತನ್ನ ಮುಖವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಈ ಪ್ರಶ್ನೆ ಬಂದಾಗ ಆ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಮೊದಲೇ ಓದಿರ್ತಾರೆ, ಅರ್ಥ ಮಾಡ್ಕೊಂಡಿರ್ತಾರೆ. ಇದು ಉತ್ಪ್ರೇಕ್ಷ ಅಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಅವರು ಅಲಂಕಾರದ ಹೆಸರನ್ನ ಬರೆದು ಬಿಟ್ರೆ ಅವರಿಗೆ 1 ಅಂಕ ಸಿಗುತ್ತೆ. ನಂತರ ಅದರ ಲಕ್ಷಣವನ್ನ ಬರಿಬೇಕಾಗುತ್ತೆ. ಲಕ್ಷಣವನ್ನ ಬರೆಯೋದು ಹೇಗೆ ಅಂದ್ರೆ, ಇಲ್ಲಿ ಉಪಮೇಯ ಮತ್ತು ಉಪಮಾನದಲ್ಲಿ ಕಲ್ಪನೆಯ ಭಾವನೆ ವ್ಯಕ್ತವಾಗಿದೆ ಅಂತ ಲಕ್ಷಣವನ್ನ ಬಹಳ ಸುಲಭವಾಗಿ ಬರಿಬಹುದು. ನಂತರ ಅದನ್ನ ಯಾವ ರೀತಿ ಉಪಮೇಯ ಉಪಮಾನ ಅನ್ನೋದಾಗಿ ವರ್ಗೀಕರಣ ಮಾಡಬೇಕು ಅಂದ್ರೆ, ಉಪಮೇಯ ಏನು? ಅಚ್ಚೋದ ಸರೋವರ. ಉಪಮಾನ ಯಾವ ರೀತಿ ಇದೆ? ರನ್ನಗನ್ನಡಿ. ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ನಂತರ ಸಮನ್ವಯ. ಇಲ್ಲಿ ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ಹೇಳಲಾಗಿದೆ ಅಂತ ಬರೆದ್ರೆ ಅವರಿಗೆ 3ಕ್ಕೆ 3 ಅಂಕ ಅದರಲ್ಲಿ ಸಿಗುತ್ತೆ.
ಇನ್ನು ರೂಪಕಾಲಂಕಾರದಲ್ಲಿ ನೇರವಾಗಿ ಹೇಳ್ತಾರೆ, ಅಲ್ಲಿ ಯಾವುದೇ ಹೋಲಿಕೆ ಇರೋದಿಲ್ಲ. ಹ್ಮ್ ಹ್ಮ್ ಮುಖ್ಯವಾಗಿ ಕೋಪಾಗ್ನಿ, ಹ್ಮ್ ಕೋಪ ಅಗ್ನಿ ನೇರವಾಗಿ ಹೇಳ್ತಾರೆ. ಕೋಪವನ್ನ ಅಗ್ನಿ ಅಂತ ನೇರವಾಗಿ ಅಭೇದವಾಗಿ ಹೇಳ್ತಾರೆ. ಹಾ 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 ಇಲ್ಲಿ ವಿದ್ಯಾರ್ಥಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಬಹಳ ಸಣ್ಣ ಪ್ರಶ್ನೆಗಳಾಗಿರುತ್ತೆ. ಕೋಪಾಗ್ನಿ, ಹ್ಮ್ 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 ವದನಾರವಿಂದ, ಹ್ಮ್ ಹ್ಮ್ ಈ ರೀತಿಯ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಿಗೆ ಕೇಳ್ಬೋದು. ಕೇಳಬಹುದು. ಹ್ಮ್ 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 ಆಗ ವಿದ್ಯಾರ್ಥಿಗಳು ಅದು ಉಪಮಾಲಂಕಾರ ಅನ್ನೋದಾಗಿ ಆ ಉತ್ತರವನ್ನ ಬರಿಬೇಕಾಗುತ್ತೆ. ತದನಂತರದಲ್ಲಿ ರೂಪಕಾಲಂಕಾರ ಅನ್ನೋದಾಗಿ ಉತ್ತರವನ್ನ ಬರಿಬೇಕಾಗಿರುತ್ತೆ. ನಂತರ ಉಪಮಾಲಂಕಾರದಲ್ಲಿ ಬಹಳ ಮುಖ್ಯವಾಗಿ ಕೆಮ್ಮನೆ ಮೀತೆ ಒತ್ತನೆ ಎನ್ನುವಂತ ಪದ್ಯಭಾಗದಲ್ಲಿ ಕಳನೊಳವಿಂಗೆ ಕುಪ್ಪೆ ವರಮೆಂಬ ಒಲಾಂಬರ ಮುಂಟೆ ನಿನ್ನದೊಂದಳು ಎನ್ನುವಂತ ಒಂದು ಪ್ರಶ್ನೆ ಇದೆ. ಹ್ಮ್ 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 ಅದರ ಕಡೆ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನ ಕೊಡಬೇಕಾಗಿರುತ್ತೆ. ಓಕೆ. ಹ್ಮ್ 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 ಇನ್ನು ಮಾರಿ ಗೌತಣವಾಯಿತು ನಾಳಿನ ಭಾರತವು ಎನ್ನುವಂತ ಪ್ರಶ್ನೆ ರೂಪಕಾಲಂಕಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುತ್ತೆ. ಇದನ್ನು ಕೂಡ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು. ಓಕೆ ಓಕೆ ಓಕೆ. ಈಗ ಇನ್ನು ಪುಟ ಸಂಖ್ಯೆ 132ರಲ್ಲಿ ಒಂದು ಪ್ರಶ್ನೆ ಇದೆ ಸರ್. ಇದು ವಿದ್ಯಾರ್ಥಿಗಳು ಇದನ್ನ ಗಮನಿಸಿದ್ದಾರೋ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಓಕೆ. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು ಎನ್ನುವಂತ ಒಂದು ಪ್ರಶ್ನೆ ಇದೆ. ಹ್ಮ್ 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 ಇದು ಉದಾಹರಣೆಯ ಸಂದರ್ಭದಲ್ಲಿ ಅವರು ಈ ಒಂದು ಪ್ರಶ್ನೆಯನ್ನ ನೀಡಿದ್ದಾರೆ. ಹ್ಮ್ 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 ಇದು ಪರಿಪೂರ್ಣವಾಗಿ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ಇದನ್ನು ಕೂಡ ಬಹುಶಃ ಅವರ ಅಭ್ಯಾಸದಿಂದ ಕೇಳಬಹುದು ಸರ್. ಓಕೆ ಓಕೆ. ಹ್ಮ್ ಹೀಗೆ ವಿದ್ಯಾರ್ಥಿಗಳು ಈ 5 ಅಲಂಕಾರದ ಪ್ರಶ್ನೆಗಳಿಗೆ ಅದರ ವ್ಯಾಖ್ಯಾನವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅದನ್ನ ಕ್ರಮಾನುಸಾರವಾಗಿ ಬರೆದ್ರೆ ಅವರು ಖಂಡಿತ 3ಕ್ಕೆ 3 ಅಂಕವನ್ನ ಪಡ್ಕೊಳ್ಬಹುದು. ಓಕೆ. ಈಗ ನೆಕ್ಸ್ಟ್ ಗಾದೆ ಹೋಗ್ಲಿಕ್ಕಿಂತ ಮುಂಚೆ ಗಾದೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಬಂದಿದೆ ರಂಜಿತ್ ಅವರೇ. ಲೋಹಿತ್ ಕಂಬಿಬಾಣೆಯಿಂದ ಸುಂಟಿಕೊಪ್ಪದಿಂದ ಗಾದೆ ಮಾತುಗಳಿಗೆ ಎಷ್ಟು ಸಾಲಿನಲ್ಲಿ ಉತ್ತರ ಬರೀಬೇಕು ಅಂತ ಕೇಳ್ತಾರೆ. ನೋಡಿ ಸರ್, ಗಾದೆ ಮಾತುಗಳು ಅದು ಕೂಡ 3 ಅಂಕಕ್ಕೆ ಇರುವಂತ ಪ್ರಶ್ನೆ. ಹೌದು. ಈ ಬಾರಿ ಅವರಿಗೆ ಅವರ ಪಠ್ಯ ಪುಸ್ತಕದಲ್ಲಿರುವಂತ ಗಾದೆ ಮಾತಿನ ಜೊತೆಗೆ ಬೇರೊಂದು ಗಾದೆ ಮಾತನ್ನು ಕೂಡ ಕೇಳ್ತಾರೆ. ಗಾದೆ ಮಾತನ್ನ ಅದಕ್ಕೆ 3 ಅಂಕವನ್ನ ಯಾವ ರೀತಿ ನಿಗದಿಗೊಳಿಸಿದ್ದಾರೆ ಅಂದ್ರೆ, ಮೊದಲು ಗಾದೆಯ ಮಹತ್ವವನ್ನ ಅವರು ಬರಿಬೇಕಾಗುತ್ತೆ. ಉದಾಹರಣೆಗೆ ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು ಉತ್ತಮ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ ಅಂತ ಬರಿಬೇಕು. ಪೀಠಿಕೆ ಅದಕ್ಕೆ 1 ಅಂಕ ಇದೆ. ಓಕೆ. ಹೆಚ್ಚಿನ ವಿದ್ಯಾರ್ಥಿಗಳು ಅದನ್ನ ಬರೆಯೋದೇ ಇಲ್ಲ, ಡೈರೆಕ್ಟ್ ಗಾದೆ ಮಾತು ಬರೆದ್ಬಿಡ್ತಾರೆ. ಡೈರೆಕ್ಟ್ ಗಾದೆ ಮಾತನ್ನ ಉದಾಹರಣೆ ಸಮೇತ ಅವರು ವಿವರಣೆ ಕೊಡೋದಕ್ಕೆ ಹೋಗ್ಬಿಡ್ತಾರೆ. ಓಕೆ. ಅದರಿಂದ ಅವರು ಮಹತ್ವವನ್ನ ಮೊದಲು ಬರಿಬೇಕು. ನಂತರ ಅದರ ಅರ್ಥವನ್ನ ಬರಿಬೇಕು. ಗಾದೆ ಮಾತಿನ ಅರ್ಥ ಏನು ಅನ್ನೋದು. ಉದಾಹರಣೆಗೆ ಅತಿಹಾಸೆ ಗತಿ ಕೇಡು ಎನ್ನುವಂತ ಒಂದು ಗಾದೆ ಮಾತಿದ್ದಾಗ ವಿದ್ಯಾರ್ಥಿಗಳು ಅದರ ಅರ್ಥ ಏನು ಅನ್ನೋದನ್ನ ಬರಿಬೇಕು. ನಾವು ಜೀವನದಲ್ಲಿ ಅತಿಯಾಗಿ ಯಾವುದಕ್ಕೂ ಕೂಡ ಆಸೆ ಪಡಬಾರದು, ಇರೋದ್ರಲ್ಲಿ ನಾವು ಸುಖವಾಗಿ ಜೀವನ ನಡೆಸೋದಕ್ಕೆ ಪರಿಶ್ರಮ ಪಡಬೇಕು ಅನ್ನೋದನ್ನ ಅದರ ಅರ್ಥವನ್ನ ಬರೆದ್ರೆ ಅವರಿಗೆ 1 ಅಂಕ ಸಿಗುತ್ತೆ. ಓಕೆ. ನಂತರ ಅದರ ಒಂದು ಉದಾಹರಣೆ ಸಮೇತ ಆ ಗಾದೆ ಮಾತನ್ನ ವಿವರಣೆ ಕೊಟ್ರೆ ಅವರಿಗೆ 1 ಅಂಕ. ವಿದ್ಯಾರ್ಥಿಗಳು ಅದಕ್ಕೆ ಒಂದು 3/4 ಪುಟದಷ್ಟು ಉತ್ತರವನ್ನ ಬರೆದ್ರೆ ಸಾಕು. 3/4 ಪುಟ ಅಲ್ವಾ? 3/4 ಪುಟದಷ್ಟು ಉತ್ತರವನ್ನ ಬರೆದ್ರೆ ಸಾಕು. ಓಕೆ ಓಕೆ. ಈಗ ಪತ್ರಲೇಖನ ಸಂಬಂಧಪಟ್ಟಂಗೆ ಮಾತಾಡೋಣ, ಯಾಕೆಂದ್ರೆ ನಮಗೆ ಇನ್ನೊಂದು 5 ನಿಮಿಷಗಳ ಸಮಯ ಇದೆ. ಪತ್ರಲೇಖನ ಮತ್ತು ಪ್ರಬಂಧ ಲೇಖನ ಈ 2 ಬಗ್ಗೆ 10 ಅಂಕದ ಪ್ರಶ್ನೆಗಳಿದಾವೆ. ಇದಕ್ಕೆ ಒಂದು ಸುಲಭವಾಗಿ ಹೇಳ್ಬಿಡಿ, ಯಾಕೆಂದ್ರೆ ಸುಲಭವಾಗಿ ಅಂಕವನ್ನ ತಗೊಳ್ಬೋದಲ್ಲ ಅಲ್ಲಿ, ಅದಕ್ಕೆ. ಹೌದು ಸರ್. ಈ ಪತ್ರ ಲೇಖನದಲ್ಲಿ ವೈಯಕ್ತಿಕ ಪತ್ರ ಮತ್ತು ಮನವಿ ಪತ್ರ ಎನ್ನುವಂತ 2 ಪ್ರಶ್ನೆಗಳನ್ನ ಕೇಳ್ತಾರೆ. ವೈಯಕ್ತಿಕ ಪತ್ರ ಅಂದ್ರೆ ನಾವು ನಮ್ಮ ತಂದೆ ತಾಯಿ, ಗೆಳೆಯ ಗೆಳತಿ, ಅಣ್ಣ ತಂಗಿ ಇವರಿಗೆ ಬರೆಯುವಂತ ಪತ್ರಗಳು ವೈಯಕ್ತಿಕ ಪತ್ರ ಆಗಿರುತ್ತೆ. ಓಕೆ. ಇನ್ನು ಮನವಿ ಪತ್ರ ಅಂದ್ರೆ ನಾವು ಅದನ್ನ ಉದಾಹರಣೆಗೆ ಮನವಿ ಪತ್ರದಲ್ಲಿ ಒಂದು ಪ್ರಶ್ನೆ ಹೀಗೆ ಬರುತ್ತೆ, ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿವೇಕ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವದ ಬಗ್ಗೆ ವರದಿ ಪ್ರಕಟಿಸುವಂತೆ ಕೋರಿ ಕನ್ನಡ ಪ್ರಭಾ ದಿನಪತ್ರಿಕೆಯ ಸಂಪಾದಕರಿಗೆ ಪತ್ರ ಬರೀರಿ. ಈ ರೀತಿ ಪ್ರಶ್ನೆಗಳನ್ನ ನಾವು ಮನವಿ ಪತ್ರದಲ್ಲಿ ನಾವು ನೋಡ್ಬೋದು. ಓಕೆ. ಇಲ್ಲಿ ತಂದೆ ತಾಯಿ, ಗೆಳೆಯ ಗೆಳತಿ, ನಂತರ ಅಣ್ಣ ತಂಗಿ ಇವರಿಗೆ ಬರೆಯುವಂತ ಪತ್ರಗಳು ವೈಯಕ್ತಿಕ ಪತ್ರ ಆಗಿರುತ್ತೆ. ವೈಯಕ್ತಿಕ ಪತ್ರ ಬರಿಬೇಕಾದ್ರೆ ಅವರು ಮೊದಲು ಮಾಡಬೇಕಾಗಿರೋದು ಬಲಬದಿಯಲ್ಲಿ ಅವರು ವಿಳಾಸವನ್ನ ಬರಿಬೇಕು. ಅವರ ಉತ್ತರ ಪತ್ರಿಕೆಯಲ್ಲಿ ಬಲಬದಿಯಲ್ಲಿ ಅವರು ವಿಳಾಸವನ್ನ ಮೊದಲು ಬರಿಬೇಕು. ಯಾರು ಪತ್ರ ಬರಿತಾ ಇದ್ದಾರೆ ಅನ್ನೋದನ್ನ ಮೊದಲು ಬರಿಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವಿವೇಕ್ ಅಂತ ಪ್ರಶ್ನೆಯಲ್ಲಿ ಇರುತ್ತೆ. ಆಗ ವಿದ್ಯಾರ್ಥಿಗಳು ಮೊದಲು ವಿವೇಕ್, ನಂತರ ಶಾಲೆಯ ಹೆಸರು, ನಂತರ ಸ್ಥಳ, ಕೊನೆಯಲ್ಲಿ ದಿನಾಂಕವನ್ನು, ಯಾವಾಗ ಆ ಪತ್ರ ಬರಿತಾ ಇದ್ದಾರೋ ಆ ದಿನಾಂಕವನ್ನ ಅವ್ರು ಹಾಕ್ಬೇಕಾಗಿರುತ್ತೆ. ನಂತರ ವೈಯಕ್ತಿಕ ಪತ್ರ ಪ್ರಾರಂಭ ಮಾಡ್ಬೇಕಾದ್ರೆ ಉದಾಹರಣೆಗೆ ತಾಯಿಗೆ ಪತ್ರ ಬರಿತಾ ಇದ್ದೀರಾ, ನಿಮ್ಮ ಪರೀಕ್ಷಾ ತಯಾರಿಯ ಕುರಿತು ನಿಮ್ಮ ತಾಯಿಗೆ ಪತ್ರ ಬರೀರಿ ಅಂತ ಪ್ರಶ್ನೆ ಬಂದಾಗ ಅವರ ತಾಯಿಗೆ ಒಂದು ನಮನವನ್ನ ಸಲ್ಲಿಸಿ ಅವರು ಪತ್ರವನ್ನ ಪ್ರಾರಂಭ ಮಾಡಬೇಕು.
ನನ್ನ ಮಾತೃಶ್ರೀಯವರಿಗೆ ನನ್ನ ಪ್ರಣಾಮಗಳು ಅನ್ನೋದಾಗಿ ಅವರು ಪತ್ರವನ್ನ ಪ್ರಾರಂಭ ಮಾಡಬೇಕು. ಎಲ್ಲ ಪತ್ರಗಳು ಸಾಮಾನ್ಯವಾಗಿ ವೈಯಕ್ತಿಕ ಪತ್ರದಲ್ಲಿ ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ನೀವು ಕೂಡ ಕ್ಷೇಮವಾಗಿದ್ದೀರಾ ಎಂದು ಭಾವಿಸುತ್ತೇನೆ ಅನ್ನೋದಾಗಿ ಪತ್ರವನ್ನ ಅವರು ಪ್ರಾರಂಭ ಮಾಡ್ಬೇಕಾಗುತ್ತೆ. ಹೌದು ಹೌದು ಹೌದು. ನಂತರ ನಾನಿಲ್ಲಿ ವಾರ್ಷಿಕ ಪರೀಕ್ಷೆಗೆ ನಾನು ಚೆನ್ನಾಗಿ ತಯಾರಿ ಆಗ್ತಾ ಇದ್ದೇನೆ, ನನ್ನ ಶಾಲೆಯಲ್ಲಿ ಶಿಕ್ಷಕರು ನನಗೆ ಉತ್ತಮವಾದ ಸಹಕಾರವನ್ನ ಕೊಡ್ತಾ ಇದ್ದಾರೆ, ನನಗೆ ಅರ್ಥವಾಗುವ ರೀತಿಯಲ್ಲಿ ನನಗೆ ಪಾಠ ಪ್ರವಚನಗಳು ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಯಾವ ರೀತಿ ವಾರ್ಷಿಕ ಪರೀಕ್ಷೆಗೆ ಅವರು ತಯಾರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಟ್ಟು ಕೊನೆಯಲ್ಲಿ ಈ ಪತ್ರ ತಲುಪಿದ ಕೂಡಲೇ ನನಗೂ ಒಂದು ಪತ್ರ ಬರೀರಿ ಅನ್ನೋ ರೀತಿಯಲ್ಲಿ ಅದನ್ನು ಮುಕ್ತಾಯಗೊಳಿಸಬೇಕಾಗಿರುತ್ತೆ. ನಂತರ ಕೊನೆಯಲ್ಲಿ ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ವಿವೇಕ್ ಅಂತ ಮೇಲೆ ಏನು ಹೆಸರು ಬರೆದಿದ್ದಾರೋ ಅದನ್ನ ಅದೇ ಬಲ ಬದಿಯಲ್ಲಿ ಬರೆದು ಕೊನೆಯಲ್ಲಿ ಒಂದು ಹೊರ ವಿಳಾಸವನ್ನ ಅವರು ಬರಿಬೇಕಾಗಿರುತ್ತೆ ಸರ್. ಯಾರಿಗೆ ಪತ್ರ ಬರಿತಾ ಇದ್ದಾರೋ ಅವರ ವಿಳಾಸವನ್ನ ಅವರು ಬರಿಬೇಕಾಗಿರುತ್ತೆ. ಇದು ಹೀಗೆ ಬರೆದಾಗ ಕ್ರಮವಾಗಿ ಅವರು ಬರೆದಾಗ ಅವರಿಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ಪ್ರಬಂಧ ಲೇಖನ ಪತ್ರದಲ್ಲಿ ಹಾಗೆ ನಿಮ್ಮ ಶಾಲೆಯಲ್ಲಿ ನಡೆದಂತ ಯಾವ್ದಾದ್ರು ಕಾರ್ಯಕ್ರಮದ ಕುರಿತು ವರದಿಯನ್ನ ಪ್ರಕಟಿಸುವಂತೆ ಪತ್ರಿಕೆಯ ಸಂಪಾದಕರಿಗೆ ಪತ್ರ ಬರೆಯುವಂತದ್ದು. ಅಲ್ಲಿ ಇಂದ ಗೆ ಮಾನ್ಯರೇ ವಿಷಯ, ನಂತರ ಆ ವಿಷಯದ ಒಕ್ಕಣೆಯನ್ನ ಬರೀಬೇಕಾಗುತ್ತೆ. ನಂತರ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ, ಮೊದಲು ಏನು ಹೆಸರು ಬರೆದಿರ್ತಾರೋ ಆ ಹೆಸರನ್ನು ಅವರು ಬರಿಬೇಕಾಗಿದೆ. ಇಷ್ಟು ಬರೆದಾಗ ಅವರಿಗೆ ಹಂತ ಹಂತವಾಗಿ ಅವರಿಗೆ ಅಂಕಗಳು ಸಿಗುತ್ತೆ. ಓಕೆ. ಪ್ರಬಂಧ ಲೇಖನ ಈ ಬಾರಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅವರಿಗೆ ಪ್ರಶ್ನೆಯನ್ನ ಕೇಳಬಹುದು. ಪ್ರಚಲಿತ ವಿದ್ಯಮಾನಗಳು ಅಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಗಳ ಸಮಸ್ಯೆಗಳು ಕೂಡ ತುಂಬಾ ಇದೆ. ಜೊತೆಗೆ ನೆರೆ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಯಾವ ರೀತಿ ಇದೆ, ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ, ಜೊತೆಗೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಕೂಡ ಅವರಿಗೆ ಪ್ರಬಂಧದ ಪ್ರಶ್ನೆಗಳು ಬರಬಹುದು. ಈ ಪ್ರಬಂಧವನ್ನ ಬರಿಬೇಕಾದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಪೀಠಿಕೆ, ವಿಷಯ ನಿರೂಪಣೆ, ನಂತರ ಉಪಸಂಹಾರ, ಈ 3 ಹಂತಗಳಲ್ಲಿ ಅವರು ಪ್ರಬಂಧವನ್ನ ಬರೀಬೇಕಾಗಿರುತ್ತೆ. ಉದಾಹರಣೆಗೆ ಪರಿಸರ ಮಾಲಿನ್ಯ ಎನ್ನುವ ವಿಷಯ ಕೊಟ್ಟಾಗ ಅವರು ಪೀಠಿಕೆಯನ್ನ ತುಂಬಾ ಹೆಚ್ಚಿನದಾಗಿ ಬರೆಯುವ ಅವಶ್ಯಕತೆ ಇಲ್ಲ. ಈ ಪರಿಸರ ಅಂದ್ರೆ ಏನು, ಯಾವ ರೀತಿ ಮಲಿನವಾಗ್ತಾ ಇದೆ ನಮ್ಮ ಪರಿಸರ ಅನ್ನೋದಾಗಿ ಬರೆದ್ರೆ ಸಾಕು, ಅದಕ್ಕೆ 1 ಅಂಕ ಇದೆ. ಇನ್ನು ಅದರ ಆ ವಿಷಯ ನಿರೂಪಣೆಯನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಸಮಸ್ಯೆಗಳು ಆಗ್ತಾ ಇದೆ, ಮನುಷ್ಯ ಯಾವ ರೀತಿ ಪರಿಸರವನ್ನ ನಾಶ ಮಾಡ್ತಾ ಇದ್ದಾನೆ, ಯಾವ ರೀತಿಯ ಮಾಲಿನ್ಯಗಳನ್ನ ನಾವು ನೋಡ್ಬೋದು, ಅದರ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನ ಅವರು ವಿಷಯ ನಿರೂಪಣೆಯಲ್ಲಿ ದೀರ್ಘವಾಗಿ ಬರಿಬೇಕಾಗಿರುತ್ತೆ. ಈ ವಿಷಯ ನಿರೂಪಣೆ ಅನ್ನೋದು ಬಹಳ ಮುಖ್ಯ, ಅದಕ್ಕೆ 3 ಅಂಕಗಳಿದೆ. ತದನಂತರದಲ್ಲಿ ಕೊನೆಯದಾಗಿ ಅವರಿಗೆ ಉಪಸಂಹಾರವನ್ನ ಬರಿಬೇಕು. ಉಪಸಂಹಾರದಲ್ಲಿ ಇದನ್ನ ಆ ಪರಿಸರ ಮಾಲಿನ್ಯದ ಕುರಿತು ನಿಮ್ಮ ಅಭಿಪ್ರಾಯ, ಯಾವ ರೀತಿಯಲ್ಲಿ ಅದನ್ನ ಸರಿ ಮಾಡಬಹುದು ಎನ್ನುವುದಾಗಿ ವಿದ್ಯಾರ್ಥಿಯ ಅಭಿಪ್ರಾಯವನ್ನ ಬರಿಬೇಕಾಗುತ್ತೆ. ಹೀಗೆ ಬರೆದಾಗ ಅವರಿಗೆ 5ಕ್ಕೆ 5 ಅಂಕಗಳು ಸಿಗುತ್ತೆ. ಓಕೆ ರಂಜಿತ್ ಅವರೇ, ಬಹಳಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಇನ್ನೂ ಬಹಳಷ್ಟು ವಿಚಾರಗಳು ಕೂಡ ಮಾತಾಡ್ಲಿಕ್ಕಿತ್ತು, ಸಮಯದ ಅಭಾವದಿಂದ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನಾನು ಕೊನೆಯದಾಗಿ ವಿದ್ಯಾರ್ಥಿಗಳು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಯವನ್ನು ನೀವು ವ್ಯರ್ಥ ಮಾಡಬೇಡಿ. ಇಷ್ಟು ದಿನ ಏನು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಈಗಾಗಲೇ ನಿಮಗೆ ಪರೀಕ್ಷಾ ದಿನಾಂಕ ಕೂಡ ಪ್ರಕಟವಾಗಿದೆ. ಆದ್ರಿಂದ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡದೆ ಓದಿನ ಕಡೆಗೆ ಗಮನವನ್ನ ಕೊಡಿ. ನಾನು ಮುಖ್ಯವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋ ಮಾತು ಒಂದೇ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾವತ್ತು ನಿಮ್ಮ ಮೇಲೆ ನೀವು ನಂಬಿಕೆಯನ್ನ ಕಳ್ಕೊಳ್ಳೇಬೇಡಿ. ಆ ಆತ್ಮವಿಶ್ವಾಸದೊಂದಿಗೆ ನೀವು ಓದ್ಲಿಕ್ಕೆ ಪ್ರಯತ್ನ ಪಡಿ. ನನ್ನ ಕೈಯಿಂದ ಆಗಲ್ಲ, ನನಗೆ ಕಷ್ಟ ಆಗ್ತಾ ಇದೆ, ಈ ರೀತಿಯ ಋಣಾತ್ಮಕವಾದ ಚಿಂತನೆಯನ್ನ ಬಿಟ್ಟು ಧನಾತ್ಮಕವಾಗಿ ನೀವು ಓದಿನ ಕಡೆಗೆ, ನೀವು ಆಸಕ್ತಿಯಿಂದ ಓದಿನ ಕಡೆಗೆ ಗಮನವನ್ನ ಕೊಡಿ. ಖಂಡಿತ ಎಲ್ಲರೂ ಕೂಡ ನೀವು ಉತ್ತಮವಾದ ಅಂಕವನ್ನ ಪಡ್ಕೊಂಡು ಉತ್ತೀರ್ಣರಾಗ್ತೀರಾ. ನಮ್ಮ ಜಿಲ್ಲೆಗೆ ನೀವು ಒಳ್ಳೆ ಹೆಸರನ್ನು ತರ್ತೀರಾ. ಈ ಒಂದು ವಿಶ್ವಾಸ ನನಗಿದೆ. ಆ ವಿಶ್ವಾಸ ನಿಮ್ಮಲ್ಲಿ ಬರ್ಬೇಕು. ನನಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಎನ್ನುವಂತ ನಂಬಿಕೆಯನ್ನ ಕಳೆದುಕೊಂಡು ನೀವು ಓದುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಏನ್ ಮಾಡಿ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಕೊಂಡು ಓದಿನ ಕಡೆಗೆ ನೀವು ಮುಂದುವರಿರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ರಂಜಿತ್ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಮಾಹಿತಿನ ಮಾಡಿದ್ರಿ. ಕೊನೆಯದಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? ನಮ್ಮ ವಿದ್ಯಾರ್ಥಿಗಳಿಗೆ ಅನುಮಾನ ಇದ್ರೆ ನಿಮಗೆ ಫೋನ್ ಮಾಡಿ. ಇನ್ನೂ ವಿಷಯಗಳು ನನಗೆ ಹೇಳಲಿಕ್ಕೆ ತುಂಬಾ ಇದೆ. ಖಂಡಿತವಾಗ್ಲು ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬಿಡಿ. ಆಗಿಲ್ಲ. ಮೊಬೈಲ್ ಸಂಖ್ಯೆ ಹೇಳಿ. 99 00 416 344. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು. ರಂಜಿತ್ ಅವರು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಕೆಳಗಡೆ ಇದುವರೆಗೂ SSLC ವಿದ್ಯಾರ್ಥಿಗಳಿಗಾಗಿ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ ನೇರ ಫೋನ್ ಇನ್ ಸಂವಾದ ಕೇಳಿದ್ರಿ. ವಿಷಯ ಕನ್ನಡ. ವಿಷಯ ತಜ್ಞರು ವಿರಾಜಪೇಟೆಯ ಕಲ್ಲುಬಾಣೆ ಗ್ರಾಮದ ಬದ್ರಿಯಾ ಶಾಲೆಯ ಶಿಕ್ಷಕರಾದ ರಂಜಿತ್ HM. ಕೇಳಿ ಕಂಟೇದ ನೀ
ಇದುವರೆಗೂ ಆಕಾಶವಾಣಿ ವಿದ್ಯಾರ್ಥಿ ಮಿತ್ರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಟನ್ ಟನ್ ಕೇಳಿ ಕಂಠೇತ ನೀ ಶಾಲೆಯು ಕರೆಯುತ್ತಿದೆ ಬನ್ನಿ. ಪ್ರಸ್ತುತಿ ದಿಗ್ವಿಜಯ್ ಬಿ.